ಆತ್ಮೀಯ ಶ್ರೋತೃಗಳೇ, ಶ್ರೀಮದ್ ಭಾಗವತ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ಸಂಚಿಕೆಯಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಶ್ರೀಮದ್ ಭಾಗವತದ ಬಗ್ಗೆ ನಾವು ಅವಧೂತ ಗೀತೆ ನೋಡ್ತಾ ಇದ್ದೆವು. ಉದ್ಧವ ಗೀತೆಯಲ್ಲಿ ಅವಧೂತ ಗೀತೆಯನ್ನು ಬೆಳಗ್ಗಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೆವು. ಈಗ ಸಾಯಂಕಾಲದ ವಿಡಿಯೋದಲ್ಲಿ ಅಂದರೆ ಇವತ್ತಿಗೆ ಇದು 2ನೇ ವಿಡಿಯೋ ಆಗಿದೆ. ದಯವಿಟ್ಟು ನೀವು ಈ ಉದ್ಧವ ಗೀತೆಯನ್ನು ಈ 2 ವಿಡಿಯೋವನ್ನು ನೀವು ಗಮನಿಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಆಮೇಲೆ ಇವತ್ತಿನ ಈ ವಿಡಿಯೋವನ್ನು ನಾವು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹರಿ ಓಂ. ಆತ್ಮೀಯ ಶ್ರೋತೃಗಳೇ, ನಾವು ಉದ್ಧವ ಗೀತೆಯನ್ನು ನೋಡ್ತಾ ಇದ್ದೇವೆ. ಉದ್ಧವ ಗೀತೆಯಲ್ಲಿ ನಾವು ಅವಧೂತ ಗೀತೆಯನ್ನು ಮುಗಿಸಿದ ನಂತರ ಮುಂದುವರಿತಾ ಹೋಗ್ತೇವೆ. ನಾವು ಉದ್ಧವ ಗೀತೆಯಲ್ಲಿ ಅವಧೂತ ಗೀತೆಯಲ್ಲಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಈ ಜಗತ್ತು ಒಂದು ಪಾಠಶಾಲೆ ಅಂತ ತಗೊಳ್ಬೇಕು. ಈ ಜೀವರು ನಾನಾ ದೇಹಗಳನ್ನು ಎತ್ತಿಕೊಂಡು ಈ ಜಗತ್ತಿಗೆ ಬರುವುದು ಪಾಠವನ್ನು ಕಲಿಯುವುದಕ್ಕಾಗಿ. ಹಾಗಾಗಿ ಪ್ರತಿ ಜೀವನು ಬೇರೆ ಬೇರೆ ದೇಹಗಳನ್ನು ಹೊತ್ತುಕೊಂಡು ಪುನರ್ಜನ್ಮಗಳನ್ನು ಹುಟ್ಟೋದು ಸಾಯೋದು ಅನ್ನುವ ಜನ್ಮ ಮೃತ್ಯು ಮತ್ತು ಜನ್ಮ ಮಾಡಿಕೊಂಡು ಬೇರೆ ಬೇರೆ ದೇಹಗಳಲ್ಲಿ ಈ ಜಗತ್ತಿಗೆ ಬರುವುದು ಯಾವುದಾದ್ರೂ ಒಂದು ಅನುಭವ ಪಡೀಲಿಕ್ಕೆ, ಯಾವುದಾದ್ರೂ ಒಂದು ಪಾಠವನ್ನು ತಿಳ್ಕೊಳ್ಳೋದಕ್ಕೆ. ಹಾಗಾಗಿ ಜಗತ್ತು ಒಂದು ಪಾಠಶಾಲೆ ಅಂತ ಗೊತ್ತಿರಬೇಕು. ಮತ್ತು ಈ ಪಾಠಶಾಲೆಯಲ್ಲಿ ನೀವು ಕಲಿಯುವುದಾದರೆ ಎಲ್ಲದರ ಮೂಲಕ ಕಲಿಬಹುದು ಅಂಥೇಳಿ ಭಗವಂತ ಅವಧೂತ ಗೀತೆಯಲ್ಲಿ ಪ್ರಕೃತಿಯ ಮೂಲಕ ಏನೇನು ಪಾಠ ಕಲಿಬಹುದು ಅಂತ ಹೇಳ್ದ. ಈಗ ಹೇಳ್ತಾನೆ ಮನುಷ್ಯರ ಮೂಲಕ ಆದರೆ ಏನು ಪಾಠ ಕಲಿಬೋದು. ಈಗ ಒಳ್ಳೆಯವರನ್ನು ನಾವು ನೋಡ್ತೇವೆ, ಸಜ್ಜನರು ಅಂತ ಹೇಳ್ತೇವೆ. ಅವರಿಂದ ನಾವು ಏನು ಕಲಿಬೇಕು ಅಂದರೆ ನಾವು ಇವರ ಹಾಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು. ನಾವು ಇವರ ಹಾಗೆ ನಾವು ಬದುಕಬೇಕು. ಯಾರೋ ಭಗವದ್ಗೀತೆ ಓದ್ತಾ ಇದ್ದರೆ ನಮಗೆ ಇನ್ಸ್ಪಿರೇಷನ್ ಆಗಿ ನಾನು ಓದಬೇಕಪ್ಪ, ನಾಳೆಯಿಂದ ನಾನು ಭಗವದ್ಗೀತೆ ಓದಬೇಕು. ವಿಷ್ಣು ಸಹಸ್ರನಾಮ ಮಾಡ್ತಾಯಿದ್ರೆ ನಾನು ಮಾಡಬೇಕು. ಶ್ರೀರಾಮನಾಮ ಬರೀತಾಯಿದ್ರೆ ನಾನು ಬರೀಬೇಕು. ಹಾಗೆ ಇನ್ಸ್ಪಿರೇಷನ್ ಅವರಿಂದ, ಸಜ್ಜನರಿಂದ ನಾವು ಅವರಂತೆಯೇ ನಾವು ಉತ್ತಮವಾಗಿ ಬದುಕಬೇಕು ಎನ್ನುವ ಪಾಠವನ್ನು ಕಲಿಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾದರೆ ಕೆಟ್ಟವರನ್ನು ನೋಡಿ ದುರ್ಜನರನ್ನು ದೂರ ಮಾಡಬೇಕಾ? ನೀವು ದೂರ ಮಾಡಿದರೂ ಅವರಿಂದ ಒಂದು ಪಾಠ ಕಲಿಬೇಕು ಅಂತಾನೆ ಭಗವಂತ. ಏನು ಪಾಠ ಕಲಿಬಾರಬೇಕು? ನಾವು ಹೀಗೆ ಬದುಕಬಾರದು ಅನ್ನೋ ಪಾಠ, ಎಚ್ಚರಿಕೆಯನ್ನು ಕಲಿಬೇಕು. ನೋಡಿ, ಸಜ್ಜನರನ್ನು ನೋಡಿದಾಗ ನಾವು ಹೀಗೆ ಬದುಕಬೇಕು ಎನ್ನುವ ಪಾಠವನ್ನು ಕಲಿತರೆ, ದುರ್ಜನರನ್ನು ಕೆಟ್ಟವರನ್ನು ನೋಡಿದಾಗ ನಾವು ಹೀಗೆ ಬದುಕಬಾರದು ಎನ್ನುವ ಪಾಠವನ್ನು ಕಲಿಬೇಕು ಅಂತ ಹೇಳ್ತಾನೆ. ಮತ್ತು ಭಗವಂತ ಹೇಳ್ತಾನೆ, ಪ್ರತಿಯೊಂದು ವಸ್ತುವಿನಲ್ಲೂ ಈ ಚರಾಚರ ಜಗತ್ತಿನಲ್ಲಿ ನಾವು ಹಲವು ಪಾಠಗಳನ್ನು ಕಲಿಯಬಹುದು. ಸ್ವಲ್ಪ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ ಪ್ರತಿಯೊಂದು ವಸ್ತುವಿನಿಂದಲೂ, ಪ್ರತಿಯೊಂದು ಪ್ರಾಣಿಗಳಿಂದಲೂ ನಾವು ಒಂದೊಂದು ಪಾಠವನ್ನು ಕಲಿಯಬಹುದು ಅಂತ ಭಗವಂತ ಹೇಳ್ತಾ ಮುಂದುವರಿತಾನೆ.
ಪ್ರವೃತ್ತಿ ಕರ್ಮ ಮತ್ತು ನಿವೃತ್ತಿ ಕರ್ಮ ಅನ್ನುವ 2 ಕರ್ಮಗಳು ಇವೆ ಅಂತ ಭಗವಂತ ಹೇಳ್ತಾನೆ. ಕರ್ಮಗಳಲ್ಲಿ 2 ಭಾಗ ಇದೆ. ಒಂದು ಪ್ರವೃತ್ತಿ ಕರ್ಮ, ಇದನ್ನು ಪ್ರೇಯೋ ಕರ್ಮ ಅಂತ ಹೇಳ್ತಾರೆ. ಇನ್ನೊಂದು ನಿವೃತ್ತಿ ಕರ್ಮ, ಇದನ್ನು ಶ್ರೇಯೋ ಕರ್ಮ ಅಂತ ಹೇಳ್ತಾರೆ. ಭಗವಂತ ಹೇಳ್ತಾನೆ, ನೀನು ಆದಷ್ಟು ಪ್ರವೃತ್ತಿ ಕರ್ಮವನ್ನು ಬಿಟ್ಟು ಬಿಡು, ಅಂದರೆ ಲೌಕಿಕ ಕರ್ಮಗಳನ್ನು ಬಿಟ್ಟು ಬಿಡು, ನಿವೃತ್ತ ಕರ್ಮಗಳನ್ನು ಜಾಸ್ತಿ ಮಾಡ್ತಾ ಹೋಗು. ಅವಾಗ ನಾವು ಏನು ಹೇಳ್ತೇವೆ, ಬಿಟ್ಟು ಬಿಡು ಅಂದರೆ ಬಿಟ್ಟು ಬಿಡ್ಲಿಕ್ಕೆ ಆಗೋಲ್ವಲ್ಲ. ಈಗ ನಾವು ಸಂಸಾರದಲ್ಲಿದ್ದೇವೆ, ಅಣ್ಣ ತಮ್ಮಂದರು ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳು ಇದ್ದಾರೆ, ಗಂಡ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಬಂಧು ಬಾಂಧವರು ಇದ್ದಾರೆ, ತುಂಬ ಫಂಕ್ಷನ್ಗಳಿಗೆ ಹೋಗಬೇಕಾಗತ್ತೆ. ಇಷ್ಟ ಇದ್ದರೂ ಇಷ್ಟ ಇಲ್ಲದಿದ್ದರೂ ನಾನಾ ಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಏಕಾಏಕಿ ನಿವೃತ್ತಿ ಕರ್ಮಕ್ಕೆ ಹೋಗೋದು ಸಾಧ್ಯ ಇಲ್ಲ ಅಂತ ನೀವು ಹೇಳುವುದಾದರೆ ಭಗವಂತ ಒಂದು ಉಪಾಯ ಹೇಳ್ತಾನೆ. ಆಯಿತು, ನೀನು ಪ್ರವೃತ್ತಿ ಕರ್ಮವನ್ನು ಮಾಡುತ್ತಿದ್ದರೂ ನೀನು ಆ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಿಸಿಬಿಡು. ಇದು ಮಾಡುವವನು ನಾನಲ್ಲ, ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಇದಕ್ಕೂ ನನಗೂ ಸಂಬಂಧವಿಲ್ಲ. ಇದು ಭಗವಂತನಿಗೆ ಅರ್ಪಿತವಾಗಲಿ. ನಾನು ಮಾಡುವ ಲೌಕಿಕ ಕರ್ಮಗಳು ಅಂದರೆ ಪ್ರವೃತ್ತಿ ಕರ್ಮಗಳೂ ಸಹ ಇದು ಭಗವಂತನೇ ನನ್ನಲ್ಲಿ ಕೂತು ಮಾಡುವಂಥ ಕರ್ಮಗಳು. ಹಾಗಾಗಿ ಯಾರು ಕರ್ಮ ಮಾಡ್ತಾನೋ, ಅಂದರೆ ಇಲ್ಲಿ ಭಕ್ತಿ ಭಾವದಲ್ಲಿ ಹೇಳುವಂಥದ್ದರಿಂದ ನನಗೆ ಈ ಕರ್ಮವನ್ನು ಮಾಡಲು ಪ್ರೇರೇಪಿಸುವುದವನು ಭಗವಂತ. ಆದ್ದರಿಂದ ಈ ಕರ್ಮವು ಫಲ ಆಗಲಿ ಅಫಲ ಆಗಲಿ ಎಲ್ಲವೂ ಅವನಿಗೆ ಸೇರಲಿ ಅನ್ನೋ ಭಾವನೆಯಿಂದ ನೀವು ಕರ್ಮ ಮಾಡಿ ಅಂತ ಇಲ್ಲಿ ಭಗವಂತ ಒಂದು ತುಂಬ ಒಳ್ಳೆಯ ವಿಚಾರವನ್ನು ಹೇಳ್ತಾನೆ. ಮತ್ತೊಂದು ಹೇಳ್ತಾನೆ, ಆಸೆಯನ್ನು ಬಿಡಬೇಕು ಅಂತ. ನೀವು ಯಾವ ಕರ್ಮ ಮಾಡಿದರೂ ನಿಮ್ಮ ಮನುಷ್ಯನ ಹಿಂದೆ ಒಂದು ಆಸೆ ಅಂತ ಇರುತ್ತೆ. ನಾನು ಯಜ್ಞ ಯಾಗಾದಿಗಳನ್ನು ಮಾಡಿದೆ, ಯಾಕೆ ಏನೋ ಒಂದು ಆಗಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋದೆ, ಮನೆ ಕಟ್ಟಲಿಕ್ಕೆ ದೇವರು ನನಗೆ ಸಹಾಯ ಮಾಡಲಿ ಅಂತ. ಏನೋ ಪ್ರತಿಯೊಂದು ದೈವಿಕ ಕರ್ಮಗಳಲ್ಲೂ ಮನುಷ್ಯ ಆಸೆ ಇಟ್ಕೊಳ್ತಾನೆ. ಕೃಷ್ಣ ಹೇಳ್ತಾನೆ ಹಾಗೆ ಆಸೆಯನ್ನು ಇಟ್ಕೊಳ್ಬಾರ್ದು. ಯಾಕಂದರೆ ಭಗವಂತನಿಗೆ ಭಕ್ತರನ್ನು ಉದ್ಧಾರ ಮಾಡುವ ಸ್ವತಃ ಇಚ್ಛೆ ಇರುತ್ತದೆ ಮತ್ತು ಉದ್ಧಾರ ಮಾಡ್ತಾನೆ. ಪ್ರತಿಯೊಂದು ಕರ್ಮವನ್ನು ಆಸೆಯಿಂದ ಮಾಡಬಾರ್ದು. ಕಾಮನೆಗಳನ್ನು ಬಿಟ್ಟು ಕರ್ಮ ಮಾಡಿದರೆ ಆ ಕರ್ಮಗಳು ಭಗವಂತನಿಗೆ ನೇರವಾಗಿ ಅರ್ಪಿತವಾಗುತ್ತವೆ ಅಂತ ಇಲ್ಲಿ ಭಗವಂತ ನಿವೃತ್ತಿ ಕರ್ಮವನ್ನು ಹೆಚ್ಚು ಕೊಂಡಾಡ್ತಾನೆ. ಈ ದೇಹದಲ್ಲಿ, ನಮ್ಮ ದೇಹದಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರು ಇದ್ದಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಜೀವನೂ ಇದ್ದಾನೆ, ಅಲ್ಲೇ ಹತ್ತಿರದಲ್ಲಿ ಪರಮಾತ್ಮನೂ ಇದ್ದಾನೆ. ಈ ದೇಹದಲ್ಲಿರುವ ಪರಮಾತ್ಮ ಮುಕ್ತನಾಗಿದ್ದಾನೆ, ಜೀವ ಬಂಧನಕ್ಕೊಳಗಾಗಿದ್ದಾನೆ. ಒಂದೇ ಕಡೆಯಲ್ಲಿರ್ತಾರೆ. ಜೀವಾತ್ಮನೂ ಪರಮಾತ್ಮನೂ ಒಂದೇ ಕಡೆಯಲ್ಲಿರ್ತಾನೆ. ಜೀವಾತ್ಮನು ಬಂಧನಕ್ಕೆ ಒಳಗಾಗಿದ್ದಾನೆ, ಪರಮಾತ್ಮನು ಮುಕ್ತನಾಗಿದ್ದಾನೆ. ಉದಾಹರಣೆಗೆ ನಾವು ತಗೊಳ್ಬೋದು, ಜೈಲಿನಲ್ಲಿ ನೀವು ಜೈಲಿಗೆ ಹೋದರೆ ಒಬ್ಬ ಖೈದಿನೂ ಇರ್ತಾನೆ, ಜೈಲರು ಇರ್ತಾನೆ. ಖೈದಿ ಬಂಧನಕ್ಕೊಳಗಾಗಿದ್ದಾನೆ, ಜೈಲರ ಮುಕ್ತನಾಗಿ ಸ್ವತಂತ್ರವಾಗಿದ್ದಾನೆ. ಹಾಗೆಯೇ ಈ ದೇಹದಲ್ಲಿ ಜೀವ ಅನ್ನೋದು ಬಂಧನಕ್ಕೊಳಗಾಗಿದೆ, ಪರಮಾತ್ಮ ಅನ್ನೋದು ಮುಕ್ತನಾಗಿದ್ದಾನೆ ಅಂತ ಮುಂದೆ ಹೇಳ್ತಾರೆ. ಆದರೆ ಈ ಎಲ್ಲವೂ ಬಂಧನವೇ. ಬಂಧನ ಎಲ್ಲಿಂದ ಬರುತ್ತೆ ಅನ್ನೋ ಮನಸ್ಸಿನಿಂದ ಬರುತ್ತೆ ಅಂತ ಹೇಳ್ತಾರೆ. ನಿಜವಾಗಿ ಬಂಧನ ಇದೆಯೋ ಅಂದರೆ ನಿಜವಾಗಿ ಬಂಧನವೇ ಇಲ್ಲ ಅಂತ ಹೇಳ್ತಾನೆ ಭಗವಂತ. ನಿಜವಾಗಿ ನೋಡಿದರೆ ಬಂಧನ ಇಲ್ಲ. ಬಂಧನ ಬರೋದು ಎಲ್ಲಿಂದ? ಮನಸ್ಸಿನಿಂದ. ಒಂದು ಉದಾಹರಣೆ ಕೊಟ್ಟು ಹೇಳ್ತಾನೆ ಭಗವಂತ, ಗಂಡು ಮತ್ತು ಹೆಣ್ಣಿನ ನಡುವೆ ಬಂಧನ ಇದೆ. ಎಲ್ಲಿದೆ ಬಂಧನ? ಬಂಧನ ಎಲ್ಲಿದೆ? ಬಂಧನ ಮಾನಸಿಕವಾಗಿ ಇದೆ. ನೀವು ತಾಳಿ ಕಟ್ಟಿದ ಕೂಡಲೇ ನನ್ನ ಹೆಂಡತಿ ಅಂತ ನಿಮಗೆ ಭಾವನೆ ಬಂದ ಕೂಡಲೇ ಉಳಿದ ಎಲ್ಲ ಈ ಸಂಸಾರಕ್ಕೆ ಬಂಧಿಸಲ್ಪಡ್ತೀರಿ. ಹೇಗೆ? ಮಾನಸಿಕವಾಗಿ. ಹಾಗಾಗಿ ಬಂಧನ ಇರೋದು ಎಲ್ಲಿ ಅಂದರೆ ಮನಸ್ಸಿನಲ್ಲಿ ಅಂತ ಇಲ್ಲಿ ಒಂದು ಕೃಷ್ಣ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮನೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ.
ನಿನಗೆ ಬಂಧನ ಇದೆ ಅಂತ ನೀನು ತಿಳ್ಕೊಳ್ಳೋದು ಮನಸ್ಸಿನಿಂದಲೇ, ಬಂಧನ ಇಲ್ಲ ಅಂತ ತಿಳ್ಕೊಳ್ಳೋದು ಮನಸ್ಸಿನಿಂದಲೇ. ಹಾಗಾಗಿ ವಿಚಾರ ಮಾಡಿ ನನಗೆ ಬಂಧನ ಇಲ್ಲ ಅಂತ ತಿಳ್ಕೊಂಡಾಗ ನಿನ್ನ ಜೀವನು ಮುಕ್ತನಾಗಿಬಿಡ್ತಾನೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಈ ಬಂಧನಕ್ಕೆ ಕಾರಣ ಏನು ಅನ್ನೋ ಒಂದು ಗುಪ್ತ ವಿಚಾರವನ್ನು ಹೇಳ್ತಾನೆ ಭಗವಂತ. ಈ ಬಂಧನಕ್ಕೆ ಕಾರಣ ನೀನು ಪ್ರತಿಯೊಂದನ್ನು ನನ್ನದು ಮತ್ತು ನಾನು ಅಂತ ತಿಳ್ಕೊಳ್ಳೋದು. ಈ ದೇಹ ನಾನು ಅಂತ ತಿಳ್ಕೊಳ್ಳೋದು ಬಂಧನಕ್ಕೆ ಮೊದಲ ಕಾರಣ ಆಗತ್ತೆ. ಯಾಕಂದರೆ ದೇಹ ನನ್ನದು ಅಂತ ತಗೊಳ್ಳೋದು ಎರಡನೇ ಬಂಧನಕ್ಕೆ ಕಾರಣ ಆಗಿ ಮುಂದುವರಿದು ಏನಾಗತ್ತೆ, ನಾನು ನನ್ನದು ಅನ್ನುವ ಅಹಂಕಾರ ಉತ್ಪತ್ತಿ ಆಗತ್ತೆ. ಈ ಅಹಂಕಾರ ಉತ್ಪತ್ತಿ ಆದಾಗ ಜೀವನು ತನ್ನಿಂದಾನೇ ಬಂಧನಕ್ಕೆ ಒಳಗಾಗುತ್ತಾನೆ. ಮಾನಸಿಕ ಬಂಧನಕ್ಕೊಳಗಾಗಿ ಬಂಧನಕ್ಕೆ ಅವನು ಒಳಗಾಗ್ತಾನೆ. ಪರಮಾತ್ಮನು, ಈ ದೇಹದಲ್ಲಿರೋ ಪರಮಾತ್ಮನು ಜ್ಞಾನಿಯಾಗಿದ್ದಾನೆ, ಜೀವಾತ್ಮನು ಅಜ್ಞಾನಿಯಾಗಿದ್ದಾನೆ. ಜೀವನಾದ ನಾನು ಮುಕ್ತ ಅಂದುಕೊಂಡರೆ ಅವನು ಮುಕ್ತನಾಗಿ ಬಿಡ್ತಾನೆ. ಅಜ್ಞಾನಿಯಾದ ಜೀವನು ನಾನು ಮುಕ್ತ ಅಂತ ವಿಚಾರ ಮಾರ್ಗದಲ್ಲಿ ಹೋಗಿ ಅರ್ಥ ಮಾಡಿಕೊಂಡರೆ ಅವನಿಗೆ ಬಂಧನವೇ ಇಲ್ಲ ಅಂತ ಗೊತ್ತಾಗತ್ತೆ. ಬಂಧನ ನಾನು ಮನಸ್ಸಿಂದ ಮಾಡಿಕೊಂಡದ್ದು, ಕೂಡಲೇ ಅವನು ಮುಕ್ತನಾಗ್ತಾನೆ ಅಂತ ವೇದಾಂತದ ಉಪದೇಶವನ್ನು ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ನಮ್ಮ ಅಜ್ಞಾನವೇ ನಮ್ಮನ್ನು ಬಂಧನಕ್ಕೆ ಸಿಲುಕಿಸೋದು ಅಂತ ಹೇಳ್ತಾನೆ. ಬಂಧನ ಇದೆಯೋ ಅಂದರೆ ಬಂಧನ ನಿಜವಾಗಿ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲಿದೆ ಬಂಧನವೇ ಇಲ್ಲ. ಮತ್ತು ಬಂಧನ ಇದ್ದ ಹಾಗೆ ಕಾಣಿಸತ್ತೆ ಅಲ್ಲ, ನಿನ್ನ ಅಜ್ಞಾನದಿಂದ ಕಾಣಿಸತ್ತೆ. ನಮ್ಮ ಅಜ್ಞಾನವೇ ನಮ್ಮನ್ನು ಬಂಧನಕ್ಕೆ ಸಿಲುಕಿಸುತ್ತೆ. ಹಾಗಾದರೆ ದಾರಿ ಏನು? ಜ್ಞಾನವನ್ನು ಪಡೆಯುವುದು. ನೀನು ಜ್ಞಾನವನ್ನು ಪಡೆದ ಕೂಡಲೇ ನಿನಗೆ ಬಂಧನ ಕಳಚಿ ಬೀಳತ್ತೆ. ಜ್ಞಾನದ ಮೊದಲ ಹಂತ ಏನು ಅಂದರೆ ಭಗವಂತ ಹೇಳ್ತಾನೆ, ದೇಹ ನಾನಲ್ಲ ಅನ್ನೋದು ನೀನು ತಿಳಿದುಕೋ. ಈ ದೇಹ ನನ್ನದಲ್ಲ ಅಂತ ಇನ್ನೊಂದು ತಿಳಿದುಕೋ. ಒಂದು ದೇಹ ನಾನಲ್ಲ, ನಾನು ದೇಹ ಅಲ್ಲ, ಆ ದೇಹದಲ್ಲಿರುವ ಜೀವನು ನಾನು ಅಂತ ಮೊದಲು ತಿಳಿದುಕೋ. ಮತ್ತು ಈ ದೇಹ ನನ್ನದಲ್ಲ ಅಂತ ತಿಳ್ಕೊ. ಇದು ಬಾಡಿಗೆದು ದೇಹ. ಈ ದೇಹ ಭಗವಂತ ಜೀವನಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದಾನೆ. ಇದನ್ನು ವಾಪಸ್ ಆಮೇಲೆ ತಗೊಳ್ತಾನೆ. ಹಾಗಾಗಿ ಈ ಜೀವ ಅನ್ನೋನು ಬಾಡಿಗೆ ಮನೆಯಲ್ಲಿ ಇದ್ದಾಗೆ, ಈ ದೇಹದಲ್ಲಿರೋದು ಅಂದರೆ ಬಾಡಿಗೆ ಮನೆ ಈ ದೇಹ, ಅದರೊಳಗಿರೋವನು ಬಾಡಿಗೆದಾರ ಜೀವ. ಓನರ್ ಯಾರು? ಒಳಗಿರೋ ಪರಮಾತ್ಮ. ಇದನ್ನು ನೀನು ಸ್ಪಷ್ಟವಾಗಿ ವಿಚಾರ ಮಾರ್ಗದಿಂದ ತಿಳಿದುಕೊಂಡರೆ ಕೂಡಲೇ ನೀನು ಮುಕ್ತ ಆಗಿ ಹೋಗ್ತೀಯಾ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಒಬ್ಬ ಜ್ಞಾನಿ ನಮ್ಮ ದೇಹ ನಾನಲ್ಲ, ನಾನು ಈ ದೇಹದಲ್ಲಿ ಇದ್ದರೂ ದೇಹ ನಾನಲ್ಲ, ಮತ್ತು ನಾನು ದೇಹ ನನ್ನದು ಅಲ್ಲ ಅಂತ ಅವನು ಮುಕ್ತ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾನೆ. ಅಜ್ಞಾನಿ ಈ ದೇಹ ನಾನು, ದೇಹ ನನ್ನದು ಅಂದು ಮನಸ್ಸಲ್ಲಿ ಅಂದ್ಕೊಂಡು ತನ್ನನ್ನು ತಾನೇ ಬಂಧನಕ್ಕೆ ಒಳಪಡಿಸ್ತಾನೆ ಅಂತ ಭಗವಂತ ಹೇಳಿ ಜ್ಞಾನಿಯನ್ನು ತುಂಬ ಹೊಗಳ್ತಾನೆ. ಜ್ಞಾನಿಯು ಯಾವಾಗಲೂ ದೇಹದಲ್ಲಿ ಇದ್ದರೂ ಮುಕ್ತದ ಸ್ಥಿತಿಯಲ್ಲಿರ್ತಾನೆ. ಅವನನ್ನೇ ಜೀವನ್ಮುಕ್ತ ಅಂತ ನಾವು ಹೇಳ್ತೇವೆ. ಮತ್ತು ಮುಂದುವರಿದು ಭಗವಂತ ಇನ್ನೊಂದು ವಿಷಯ ಹೇಳ್ತಾನೆ, ನಮ್ಮನ್ನು ನಾವು ಯಾವಾಗಲೂ ಹೊಗಳಿಕೊಳ್ಬಾರ್ದು, ಹಾಗೆಯೇ ನಮ್ಮನ್ನು ನಾವು ತೆಗೆದುಕೊಳ್ಬಾರ್ದು. ನೋಡಿ ಇಲ್ಲಿ, ನಮ್ಮನ್ನು ನಾವು ಹೊಗಳಿಕೊಳ್ಬಾರ್ದು, ನಮ್ಮನ್ನು ನಾವು ತೆಗಳ್ಬಾರ್ದು. ಹಾಗೆಯೇ ಬೇರೆಯ ವ್ಯಕ್ತಿಯನ್ನು ಹೊಗಳಲೂ ಬಾರದು, ಬೇರೆಯ ವ್ಯಕ್ತಿಯನ್ನು ತೆಗಳಲೂ ಬಾರದು. ಹಾಗಾದರೆ ಏನು ಮಾಡಬೇಕು? ಭಗವಂತ ಹೇಳ್ತಾನೆ, ನೀನು ಯಾವ ವ್ಯಕ್ತಿ ಒಳ್ಳೆ ಕರ್ಮವನ್ನು ಮಾಡ್ತಾನೋ ಆ ಕರ್ಮಗಳನ್ನು ಹೊಗಳು. ಯಾವ ವ್ಯಕ್ತಿ ಕೆಟ್ಟ ಕರ್ಮವನ್ನು ಮಾಡ್ತಾನೋ ಆ ಕೆಟ್ಟ ಕರ್ಮವನ್ನು ತೆಗಳು. ವ್ಯಕ್ತಿಯನ್ನು ಇಲ್ಲಿ ತಗೊಳ್ಬೇಡ, ಗಣನೆಗೆ ತಗೊಳ್ಬೇಡ.
ನೀನು ಒಳ್ಳೆ ಕೆಲಸ ಮಾಡಿದರೆ ಆ ಒಳ್ಳೆ ಕೆಲಸವನ್ನು ಹೊಗಳು, ನೀನು ಕೆಟ್ಟ ಕೆಲಸ ಮಾಡಿದರೆ ಆ ಕೆಟ್ಟ ಕೆಲಸವನ್ನು ತೆಗಳು, ವ್ಯಕ್ತಿಯನ್ನು ತರಬೇಡ ಅಂತ ಹೇಳ್ತಾ ಭಗವಂತ ಹೇಳ್ತಾನೆ, ನೀನು ತಿಳ್ಕೊಳ್ಬೇಕಾದ್ದು ಏನು ಅಂದರೆ ನಾಹಂ ಕರ್ತ ಹರಿಕರ್ತ. ಇಲ್ಲಿ ಯಾವ ಕೆಲಸವನ್ನು ಈ ದೇಹದಿಂದ ಆದರೂ ಅದು ನಾನು ಮಾಡ್ತಾ ಇಲ್ಲ, ಭಗವಂತ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ. ಭಗವಂತ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ, ಭಗವಂತ ಏನು ಹೇಳ್ತಾನೆ, ನಿನ್ನ ಒಳಗೆ ಇದ್ದು ನಿನ್ನ ನೆನಪು ಕೊಡೋನೇ ನಾನು, ಮರೆವು ಕೊಡೋನು ನಾನು, ಬುದ್ಧಿ ಕೊಡೋನು ನಾನು, ಮನಸ್ಸು ಕೊಡೋನು ನಾನು, ಎಲ್ಲ ಕೊಡೋನು ನಾನು ಅಂತ ಭಗವಂತನೇ ಅತಿ ಸ್ಪಷ್ಟವಾಗಿ ಹೇಳಿದ್ದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ಇಲ್ಲಿ ಮಾಡ್ತಾ ಇರೋನು ನಾನಲ್ಲ, ಭಗವಂತನ ಪ್ರೇರಣೆಯಿಂದ ಕೆಲಸಗಳು ಆಗ್ತಾ ಇವೆ. ಹಾಗಾಗಿ ನಾಹಂ ಕರ್ತ ಹರಿಕರ್ತ, ಮಾಡೋನು ಮಾಡಿಸೋನು ಎಲ್ಲವೂ ನನ್ನೊಳಗಿರೋ ಭಗವಂತನೇ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತು ನಾವು ನಿರ್ಲಿಪ್ತರಾಗಿರಬೇಕು ಅಂತ ಹೇಳ್ತಾರೆ. ನಿರ್ಲಿಪ್ತರಾಗಿರಬೇಕು ಅದರ ಅರ್ಥ ಏನು? ನಿರ್ಲಿಪ್ತರಾಗಿರಬೇಕು ಅಂದರೆ ವೈಯಕ್ತಿಕವಾಗಿ ಯಾರನ್ನು ದ್ವೇಷ ಮಾಡಬಾರದು ಮತ್ತು ಅತಿ ಮೋಹನೂ ಮಾಡಬಾರ್ದು ಅಂತ. ರಾಗದ್ವೇಷಗಳಿಂದ ದೂರವಿರಬೇಕು ಅಂತ ಇಲ್ಲಿ ಭಗವಂತನು ಹೇಳ್ತಾನೆ. ಮುಂದಿನ ವಿಚಾರ ಭಗವಂತ ಹೇಳ್ತಾನೆ, ದೇವರ ಆಜ್ಞೆಯನ್ನು ಮೀರಬಾರದು. ಹೌದು, ದೇವರ ಆಜ್ಞೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕಂದ್ರೆ ಮೀರಬಾರದು ಅಂದರೆ, ನಮಗೆ ದೇವರು ಅಂತ ಏನು ಅಂತ ಗೊತ್ತಿಲ್ಲ. ಇನ್ನು ದೇವರ ಆಜ್ಞೆ ಅವನ ಬಂದು ನಮಗೆ ಆಜ್ಞೆ ಕೊಡ್ತಾನ, ಅಥವಾ ಅಶರೀರವಾಣಿ ಕಂಸನಿಗೆ ಕೇಳಿಸ್ತಲ್ಲ ಹಾಗೆ ಬಂದು ಕೇಳ್ತತ್ತ? ಯಾವುದೂ ಇಲ್ವಲ್ಲ. ಹಾಗೆ ದೇವರ ಆಜ್ಞೆ ಅಂದರೆ ಏನು, ಹೇಗೆ ತಿಳ್ಕೊಳ್ಬೇಕು ಅಂದರೆ ಭಗವಂತ ಹೇಳ್ತಾನೆ, ಶ್ರುತಿ ಸ್ಮೃತಿಗಳು ಮತ್ತು ಧರ್ಮಶಾಸ್ತ್ರಗಳು ಅವು ದೇವರ ಆಜ್ಞೆಗಳು. ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ದೇವರ ಆಜ್ಞೆ ಹೇಗೆ ಹೇಳೋದು? ಈ ಶ್ರುತಿ ಸ್ಮೃತಿ ಧರ್ಮಶಾಸ್ತ್ರಗಳನ್ನು ಬರೆದವರು, ರಾಮಾಯಣ ಬರೆದವರು, ಮಹಾಭಾರತ ಬರೆದವರು, ಶ್ರೀಮದ್ ಭಾಗವತ ಬರೆದ ವೇದವ್ಯಾಸರು, ಹೀಗೆಷ್ಟು ವೇದಾಂತ ಬರೆದವರು, ಉಪನಿಷತ್ತುಗಳು ಬರೆದವರು ಯಾರು? ಋಷಿಗಳು. ಉಪನಿಷತ್ತುಗಳು ಅಂತೂ ಬರೆದದ್ದಲ್ಲ, ಅದು ಭಗವಂತನ ವಾಣಿ ಅಂತ ನಾವು ತಗೊಳ್ತೇವೆ. ಈ ಋಷಿಗಳ ಮನಸ್ಸು ಮತ್ತು ಭಗವಂತನ ಮನಸ್ಸು ಒಂದಕ್ಕೊಂದು ಯಾವಾಗಲೂ ಕನೆಕ್ಷನ್ ಇರುತ್ತೆ. ಭಗವಂತನ ಮನಸ್ಸಿನಲ್ಲಿ ಯಾವ ವಿಚಾರಗಳು ಬರುತ್ತವೋ ಕೂಡಲೇ ಋಷಿಗಳ ಮನಸ್ಸಿನಲ್ಲಿ ಆ ವಿಚಾರಗಳು ಆವಿರ್ಭಾವವಾಗುತ್ತವೆ. ಈ ಸೂಕ್ಷ್ಮವನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಋಷಿಗಳು ಬರೆದ ಶ್ರುತಿ ಸ್ಮೃತಿಗಳು ಮತ್ತು ಧರ್ಮಗ್ರಂಥಗಳನ್ನೇ ನಾವು ದೇವರ ಆಜ್ಞೆ ಅಂತ ತಿಳ್ಕೊಳ್ಬೇಕು ಅಂತ ಪ್ರಪ್ರಥಮವಾಗಿ ಇಲ್ಲಿ ಭಗವಂತ ಮುಂದುವರಿತಾ ಹೇಳ್ತಾನೆ. ಯಾವ ಕರ್ಮ, ಈ ಶಾಸ್ತ್ರದಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡಬೇಕು. ವಿಹಿತವಾದ ಅಂದ್ರೇನು? ಹೇಳಿದ ಈ ಕರ್ಮವನ್ನು ಮಾಡು ಅಂತ ಹೇಳಿದರೆ ಆ ಕರ್ಮವನ್ನು ಮಾಡಬೇಕು. ಈ ಕರ್ಮವನ್ನು ಮಾಡಬೇಡ ಅಂದರೆ ಅದನ್ನು ನಿಷೇಧ ಕರ್ಮ ಅಂತ ಹೇಳ್ತಾರೆ. ಆ ಕರ್ಮವನ್ನು ಮಾಡಬೇಡ ಅಂತ. ಮಾಡಬೇಕಾದ್ದು ಶಾಸ್ತ್ರದಲ್ಲಿ ಹೇಳಿದ ಮಾಡಬೇಕಾದ ಕರ್ಮಗಳನ್ನು ವಿಧಿ ಅಂತ ಹೇಳ್ತಾರೆ. ವಿಧಿ ಅಂತ ಹೇಳ್ತಾರೆ. ಮಾಡಬಾರದ ಕರ್ಮಗಳನ್ನು ನಿಷೇಧ ಅಂತ ಹೇಳ್ತಾರೆ. ಹಾಗಾಗಿ ಶಾಸ್ತ್ರಗಳು ಅನೇಕ ಕರ್ಮಗಳನ್ನು ವಿಧಿ ಮಾಡುತ್ತೆ, ಅನೇಕ ಕರ್ಮಗಳನ್ನು ನಿಷೇಧ ಮಾಡುತ್ತೆ. ಹೇಗೆ ಮಾಡುತ್ತೆ, ಯಾಕೆ ಮಾಡುತ್ತೆ ಅಂತ ನೀವು ಪ್ರಶ್ನೆ ಕೇಳೋದಾದರೆ, ಯಾವುದು ಧರ್ಮದ ಪರವಾಗಿರುವ ಕರ್ಮಗಳನ್ನು ಮಾಡಬೇಕು ಅಂತ ವಿಧಿ ಮಾಡುತ್ತೆ, ಧರ್ಮದ ವಿರುದ್ಧವಾದ ಅಧರ್ಮವಾದ ಕರ್ಮಗಳನ್ನು ಮಾಡಬಾರದು ಅಂತ ನಿಷೇಧ ಮಾಡುತ್ತೆ. ಹಾಗಾಗಿ ನಾವು ಶಾಸ್ತ್ರವನ್ನು ನಂಬಬೇಕು. ಶಾಸ್ತ್ರವೇ ಅಂತಿಮ ಪ್ರಮಾಣ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಅತೀ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನೇ ಮುಂದುವರಿಸಿ ಇಲ್ಲಿ ಹೇಳ್ತಾನೆ. ಮತ್ತು ಭಗವಂತ ಹೇಳ್ತಾನೆ, ನನ್ನನ್ನು ನೀನು ಒಲಿಸಿಕೊಳ್ಳುವುದು ಹೇಗೆ? ಯಾಕಂದ್ರೆ ನಿನಗೆ ಬಿಟ್ಟರೆ ನಿಂಗೆ ಗೊತ್ತಾಗಲ್ಲ, ನಾನೇ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಪೂಜೆ ಮಾಡುವುದರ ಮೂಲಕ ಸಗುಣ ಉಪಾಸನೆ, ಸಗುಣ ಭಗವಂತನನ್ನು, ಈಗ ಶ್ರೀಕೃಷ್ಣ ಪರಮಾತ್ಮನನ್ನು, ನಾವು ಈಗ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಾತಾಡ್ತಾ ಇರೋದು, ಒಂದು ವಾರ ಮಾತಾಡ್ತಾ ಇರೋದು. ನಮ್ಮದೇನು ಮೈನೇನೋ ಶ್ರೀಕೃಷ್ಣ ಪರಮಾತ್ಮನೇ.
ಪರಬ್ರಹ್ಮ ಸ್ವರೂಪಿಯೇ. ಈ ಶ್ರೀಕೃಷ್ಣ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು, ಪ್ರತ್ಯಕ್ಷ ಮಾಡಿಕೊಳ್ಳುವುದು, ಅನುಭವ ಮಾಡಿಕೊಳ್ಳುವುದು ಹೇಗೆ ಅಂದರೆ ಸಗುಣವಾಗಿ ಭಗವಂತ ನನ್ನನ್ನು ಮೂರ್ತಿ ಪೂಜೆ ಮಾಡೋದು. ನಾವು ಡೈಲಿ ಪೂಜೆ ಮಾಡ್ತೇವಲ್ವ, ಭಗವಂತನಿಗೆ ಅಭಿಷೇಕ ಮಾಡೋದು, ಭಗವಂತನಿಗೆ ಪೂಜೆ ಮಾಡೋದು, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಭಗವಂತನಿಗೆ ಅರ್ಚನೆ ಮಾಡೋದು, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ನಾವು ಇದು ನೋಡಿದ್ದೇವೆ. ನಾರದ ಭಕ್ತಿ ಸೂತ್ರಗಳಲ್ಲಿ ಏನು ನೋಡಿದ್ದೇವೋ ಅದೇ ಇಲ್ಲಿ ಭಗವಂತ ಹೇಳ್ತಾನೆ. ದಿನಾಗಲೂ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಾ, ಆ ಭಗವಂತನ ಮೂರ್ತಿಯಲ್ಲಿ ಭಗವಂತನನ್ನು ಕಾಣು. ಬರೀ ಮೂರ್ತಿಯನ್ನು ನೋಡಬೇಡ, ಕಲ್ಲಿನ ಮೂರ್ತಿಯನ್ನು ನೋಡಬೇಡ, ಅದರೊಳಗಿರೋ ಭಗವಂತನನ್ನು ಕಾಣು. ಡೈಲಿ ದೇವಸ್ಥಾನ ಹತ್ತಿರ ಇದ್ದರೆ ವಿಷ್ಣು ಸಹಸ್ರನಾಮ ಹೇಳು, ಅಲ್ಲಿ ಹೋಗಿ ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸು, ಯಜ್ಞಯಾಗಾದಿಗಳನ್ನು ಮಾಡು. ದೇವಸ್ಥಾನಕ್ಕೆ ಹೋಗಿ ಶಾಂತವಾಗಿದ್ದರೆ, ಧ್ಯಾನಾಲಯಗಳಿದ್ದರೆ ಹೋಗಿ ಭಗವಂತನ ಧ್ಯಾನ ಮಾಡು, ಭಗವಂತನ ಸ್ಮರಣೆ ಮಾಡು, ನಿನ್ನ ಮನಸ್ಸನ್ನು ಭಗವಂತನಿಗೆ ಅರ್ಪಿಸು. ಹೀಗೆ ಭಗವಂತ ಹೇಳ್ತಾನೆ. ಆಮೇಲೆ ಕಾಲ, ಕರ್ಮ, ಜನ್ಮ ಇವೆಲ್ಲ ನಮ್ಮಲ್ಲಿ ಇಲ್ಲಿ ಮುಂದುವರೆದು ಭಗವಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಒಳ್ಳೆಯದಾಗೋದು, ಒಬ್ಬ ವ್ಯಕ್ತಿ ಕೆಟ್ಟದಾಗೋದು, ಒಳ್ಳೆಯ ಗುಣ ಬರೋದು, ಕೆಟ್ಟ ಗುಣ ಬರೋದು ನಾವು ನೋಡ್ತೇವೆ. ಇದು ಯಾವುದು ಸತ್ವಗುಣ ಬರೋದು ಅಥವಾ ರಜೋಗುಣ ಬರೋದು, ತಮೋಗುಣ ಬರೋದು, ಇದರಿಂದ ಒಬ್ಬ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅಂತ ಗೊತ್ತಾಗುತ್ತೆ. ಈ ಜಗತ್ತಿಗೆ ಬಂದ ಮೇಲೆ ಸುಮಾರು ವಿಚಾರಗಳು ಅವನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಯಾವುದು? ಜನ್ಮ. ನೀನು ಎಲ್ಲಿ ಹುಟ್ಟಿದ್ದೀಯೋ ನೀನು ಅಂದರೆ ಆ ಜೀವನು ಎಲ್ಲಿ ಹುಟ್ಟಿದ್ದಾನೋ ಆ ಹುಟ್ಟಿದ ಮೇಲೆ ಆ ಪರಿಸರದ ಸಂಸ್ಕಾರ ಅವನಲ್ಲಿ ಬರುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಾನೆ ಅಂದರೆ ಬ್ರಾಹ್ಮಣರು ವೇದಗಳನ್ನು ಓದ್ತಾರೆ, ಉಪನಿಷತ್ತುಗಳನ್ನು ಓದ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ದಾನ ಮಾಡ್ತಾರೆ. ಹೀಗಿದ್ದಾಗ ಆ ಸಂಸ್ಕಾರ ಬೆಳೆಯುತ್ತೆ. ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದ್ದಾನೆ ಅಂದರೆ ಶೌರ್ಯದ ಸಂಸ್ಕಾರ ಬೆಳೆಯುತ್ತೆ. ಶೂದ್ರರ ಮನೆಯಲ್ಲಿ ಹುಟ್ಟಿದ್ರೆ ಸೇವಾ ಮನೋಭಾವದ ಸಂಸ್ಕಾರ ಬೆಳೆಯುತ್ತೆ. ಒಂದು ವಿಚಾರ. ಇನ್ನೊಂದು ವಿಷಯ ಏನು ಅಂದರೆ ಸತ್ವಗುಣ ಜಾಸ್ತಿ ಇರುವ ಕಡೆ ಜನ್ಮ ಹೊತ್ತಿದ್ರೆ ಸತ್ವಗುಣ ಇವನದ್ದು ಬರುತ್ತೆ. ರಜೋಗುಣ ಜಾಸ್ತಿ ಇರುವಲ್ಲಿ ಹುಟ್ಟಿದ್ರೆ ರಜೋಗುಣವು ಇವನಿಗೂ ಬರುತ್ತೆ. ತಮೋಗುಣ ಅಂದರೆ ಯಾವುದು ಯಾರಿಗಾದ್ರೂ ಕೆಟ್ಟದಾದ್ರೆ ಖುಷಿಯಾಗೋದು, ಅದನ್ನು ತಮೋಗುಣ ಅಂತಾರೆ. ಆ ಗುಣ ಜಾಸ್ತಿ ಇರುವಲ್ಲಿ ಹುಟ್ಟಿದರೆ ಆ ಗುಣವು ಈ ವ್ಯಕ್ತಿಯಲ್ಲಿ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಅದು ಜನ್ಮದಿಂದ, ಆಮೇಲೆ ಅಲ್ಲಿಯ ಪರಿಸರದಿಂದ, ಆಮೇಲೆ ಅವರು ಮಾಡುವ ಕರ್ಮದಿಂದ. ನಾವು ಮಾಡುವ ಕೆಲಸಗಳು ಯಾವುದಿದೆಯೋ ಅದರ ಪ್ರಕಾರ ನಮ್ಮಲ್ಲಿ ಸತ್ವಗುಣ, ರಜೋಗುಣ, ತಾಮಸ ಗುಣ ಬೆಳೆಯುತ್ತೆ. ಆಮೇಲೆ ಕಾಲ ಸಮಯ, ಟೈಮ್ ಇದರಿಂದ ಬರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ನಾವು ಮುಂದುವರೆದು ಹೇಳ್ತಾನೆ ಭಗವಂತ, ಸಂಕಲ್ಪ ಮತ್ತು ವಿಕಲ್ಪ ಅಂದರೆ ಏನು ಅಂತ. ಸಂಕಲ್ಪ ಅಂದರೆ ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಕಲ್ಪನೆ ಮಾಡೋದನ್ನು ಸಂಕಲ್ಪ ಅಂತ ಹೇಳ್ತಾರೆ. ವಿಕಲ್ಪ ಅಂದರೆ ಕೆಟ್ಟ ಕಲ್ಪನೆಯನ್ನು ಮಾಡೋದನ್ನು ವಿಕಲ್ಪ ಅಂತ ಹೇಳ್ತಾರೆ. ನಾನು ಎಂಬ ಅಹಂಕಾರದಿಂದ ರಜೋಗುಣ ಬರೋದು. ಯಾರಿಗೆ ನಾನು ಅನ್ನೋ ಅಹಂಕಾರ ಇದೆಯೋ ಅವರಲ್ಲಿ ರಜೋಗುಣ ಜಾಸ್ತಿ ಇರುತ್ತೆ. ಸಜ್ಜನರಲ್ಲಿ ಸತ್ವಗುಣ ಜಾಸ್ತಿ ಇರುತ್ತೆ. ದುರ್ಜನರಲ್ಲಿ ತಮೋಗುಣ, ರಜೋಗುಣ ಜಾಸ್ತಿ ಇರುತ್ತೆ. ಇಲ್ಲಿ ವ್ಯಕ್ತಿಯನ್ನು ತಗೊಳ್ಬಾರ್ದು. ಯಾರಲ್ಲಿ ಸತ್ವಗುಣ ಜಾಸ್ತಿ ಇರುತ್ತೋ, ಏನಪ್ಪ ಸತ್ವಗುಣ ಅಂದರೆ ದಯೆ, ಧರ್ಮ, ಭಗವಂತನಲ್ಲಿ ಪ್ರೀತಿ, ಭಗವಂತನ ಆರಾಧನೆ, ಸಾಧ್ಯ ಆದಷ್ಟು ಸಹಾಯ ಮಾಡೋ ಗುಣ ಮುಂತಾದ ಗುಣಗಳು ಸಜ್ಜನರಲ್ಲಿ ಹುಟ್ಟುತ್ತಾನೆ ಸಹಜವಾಗಿರುತ್ತೆ. ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಮೇಲೆ ಹೇಳಿದ್ದು ಕಾಲ, ಕರ್ಮ, ಜನ್ಮ,
ಪರಿಸರ ಉಂಟಾಗತ್ತೆ. ಹಾಗೆಯೇ ಈ ದುರ್ಜನರಲ್ಲಿ ರಜೋಗುಣ ಮತ್ತು ತಮೋಗುಣ ಹುಟ್ಟಿದಾಗಲೇ ಸಹಜವಾಗಿರುತ್ತೆ. ಅದಕ್ಕನುಗುಣವಾಗಿ ಅವರಿಗೆ ಕಾಲ, ಕರ್ಮ, ಜನ್ಮ, ಪರಿಸರ ಬದಲಾವಣೆಯಿಂದ ಸ್ವಲ್ಪ ಗುಣಗಳಲ್ಲಿ ವ್ಯತ್ಯಾಸ ಬರುವ ಸಾಧ್ಯತೆ ಇರುತ್ತೆ ಅಂತ ಭಗವಂತ ಹೇಳ್ತಾ, ಆಲೋಚನೆ, ಸಂಸ್ಕಾರ ಇವೆಲ್ಲ ಏನಾಗುತ್ತೆ, ನಮ್ಮದು ಈ ಗುಣಗಳು ಫಿಲ್ಟರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಗುಣಗಳನ್ನು ಫಿಲ್ಟರ್ ಮಾಡಲಿಕ್ಕೆ ನಾವು ಸಂಸ್ಕಾರ ಮಾಡೋದು. ಈಗ 16 ಸಂಸ್ಕಾರಗಳಿವೆ ಅಂತ ಹೇಳ್ತಾರೆ. ಹುಟ್ಟಿದ ಕೂಡಲೇ ಜಾತಕರ್ಮ ಮುಂತಾದ 16 ಸಂಸ್ಕಾರಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಸಂಸ್ಕಾರವನ್ನು ಶುದ್ಧ, ನಾವು ಈ ದೇಹಕ್ಕೆ ಬಂದಾಗ ನಮ್ಮ ಜೀವನು ಅನೇಕ ಸಂಸ್ಕಾರವನ್ನು ತೆಗೆದುಕೊಂಡೇ ಬಂದಿರ್ತಾನೆ. ಈ ಸಂಸ್ಕಾರಗಳನ್ನು ಶುದ್ಧ ಸಂಸ್ಕಾರಗಳನ್ನಾಗಿ ಮಾಡಲು, ಅಶುದ್ಧ ಸಂಸ್ಕಾರಗಳನ್ನು ತೆಗೆದು ಈ ಜೀವನದಲ್ಲಿ ಶುದ್ಧ ಸಂಸ್ಕಾರಗಳು ಮಾತ್ರ ಉಳಿಯುವಂತೆ ಮಾಡಲು ಉಪನಯನ ಮುಂತಾದ ಸಂಸ್ಕಾರಗಳನ್ನು ಮಾಡೋದು. ಇದು ಗೊತ್ತಿರಬೇಕು. ಷೋಡಶ ಸಂಸ್ಕಾರಗಳನ್ನು ಮಾಡ್ತಾರಲ್ಲ, ಅದಕ್ಕೆ ಸಂಸ್ಕಾರಗಳನ್ನು ಮಾಡೋದು. ಇನ್ನು ಮುಂದೆ ಸನಕಾದಿ ಮುನಿಗಳಿಗೆ ಚತುರ್ಮುಖ ಬ್ರಹ್ಮ ಈ ಹಂಸ ರೂಪದಲ್ಲಿ ಬಂದು ಕೆಲವು ಉಪದೇಶವನ್ನು ಕೊಡೋದು ಭಾಗವತದಲ್ಲಿ ಕಂಡುಬರುತ್ತೆ. ಏನು ಹೇಳ್ತಾನೆ ಬ್ರಹ್ಮ? ಹಂಸ ರೂಪದಲ್ಲಿ ಬಂದಿದ್ದು ಮಹಾವಿಷ್ಣು. ಚತುರ್ಮುಖ ಬ್ರಹ್ಮ ಸನಕಾದಿಗಳನ್ನು ಪ್ರಶ್ನೆಗಳನ್ನು ಕೇಳಿದಾಗ ಚತುರ್ಮುಖ ಬ್ರಹ್ಮನಿಗೆ ಸ್ವಲ್ಪ ಯೋಚನೆ ಬರುತ್ತೆ. ಅವನು ಮಹಾವಿಷ್ಣು ಅಲ್ಲಿ ಕೇಳಿದಾಗ ಮಹಾವಿಷ್ಣು ಹಂಸ ರೂಪದಲ್ಲಿ ಬಂದು ಕೆಲವು ವಿಚಾರವನ್ನು ಹೇಳ್ತದೆ. ಇದನ್ನು ಹಂಸಗೀತೆ ಅಂತ ಹೇಳ್ತಾರೆ. ಹೊರಗೆ ನಾವು ಕೇಳಿದ್ದು ಅಂದರೆ, ಈಗ ನಾನು ಒಳ್ಳೆಯ ಶಬ್ದವನ್ನು ಕೇಳಿದ್ದೆ ಅಥವಾ ಕೆಟ್ಟ ಶಬ್ದವನ್ನು ಕೇಳಿದ್ದೆ, ಅಥವಾ ಒಳ್ಳೆಯ ವಿಚಾರವನ್ನು ನೋಡಿದ್ದೆ ಇಲ್ಲ ಕೆಟ್ಟ ವಿಚಾರವನ್ನು ನೋಡಿದ್ದೆ, ಒಳ್ಳೆಯ ವಿಷಯವನ್ನು ಟಚ್ ಮಾಡಿದ್ದೆ ಇಲ್ಲ ಕೆಟ್ಟ ವಿಷಯವನ್ನು ಟಚ್ ಮಾಡಿದ್ದೆ, ಒಳ್ಳೆಯ ವಿಷಯವನ್ನು ಒಳ್ಳೆಯ ಸುವಾಸನೆಯನ್ನು ಮೂಸಿದ್ರೆ ಅಥವಾ ದುರ್ವಾಸನೆಯನ್ನು ಮೂಸಿದ್ರೆ, ಹೀಗೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಯಾವುದು ಹೊರಗಿನಿಂದ ಒಳಗೆ ತಗೊಳ್ತೇವೋ ಅದು ಒಳಗೆ ಇರುತ್ತೆ ಅಂತ ಭಗವಂತ ಹೇಳ್ತಾನೆ. ಒಳಗೆ ಕೂತಿರುತ್ತೆ, ಅದು ಎಲ್ಲೂ ಹೋಗೋಲ್ಲ. ಅದಕ್ಕೆ ಹೇಳೋದು ಒಳ್ಳೆಯ ವಿಷಯವನ್ನೇ ನೋಡಬೇಕು, ಒಳ್ಳೆಯ ವಿಷಯವನ್ನೇ ಕೇಳಬೇಕು, ಒಳ್ಳೆಯ ವಿಷಯವನ್ನೇ ಮಾತಾಡಬೇಕು, ಒಳ್ಳೆಯ ವಿಷಯವನ್ನೇ ಗ್ರಹಿಸಬೇಕು, ಮುಟ್ಟಬೇಕು ಅಂತ ಯಾಕೆ ಹೇಳೋದು? ನೀವು ಆ ಸಂಸ್ಕಾರ ಒಳಗೆ ಬಂದು ಕೂತು ಬಿಡತ್ತೆ. ನಾವು ಹೇಳ್ತೀವಿ ಏನಾಗತ್ತೆ ನೋಡಿದ್ರೆ ಏನಾಗುತ್ತೆ, ಈಗ ನೋಡಿದೆವ ಆವಾಗಿರುತ್ತೆ, ಆಮೇಲೆ ಹೋಗುತ್ತೆ, ಅದು ಹೋಗೋಲ್ಲ ಅಂತ ಹೇಳ್ತಾರಲ್ಲ ಕೃಷ್ಣ. ಅದು ನಿಮ್ಮ ಒಳಗೆ ಬಂದು ಕೂತಿರುತ್ತೆ. ಮತ್ತು ಹಾಗಾದರೆ ಹೊರಗೆ ಕೇಳಿದ್ದು, ಮುಟ್ಟಿದ್ದು, ಮೂಸಿದ್ದು ಎಲ್ಲ ಒಳಗೆ ಬಂದು ಕೂತ್ರೆ ಹೊರಗೆ ನೋಡಿದ್ದೆಲ್ಲ ಇದನ್ನು ಕಳೆಯೋದು ಹೇಗೆ ಅಂತ ಕೇಳ್ತಾನೆ. ಕಳೆಯೋದು ಹೇಗೆ ಅಂದರೆ ಅದನ್ನು ದೇವರಿಗೆ ಸಮರ್ಪಿಸಿಬಿಡು ಅಂತ ಹೇಳ್ತಾರೆ. ಇಲ್ಲಿ ಭಗವಂತನಿಗೆ ನೀನು ಸಮರ್ಪಿಸಿದ ಕೂಡಲೇ ಅದು ಶುದ್ಧವಾಗತ್ತೆ ಅಂತ. ನೋಡೀಗ ದೇವರಿಗೆ ಪ್ರಸಾದ ಮಾಡಿ ಊಟ ಮಾಡಬೇಕು ಅಂತ ಹೇಳೋದು. ಯಾಕೆ ಹೇಳೋದು? ಈ ಅಡುಗೆ ಮಾಡೋರಲ್ಲಿ ಯಾವ ಗುಣ ಜಾಸ್ತಿ ಇದೆಯೋ, ತಮೋಗುಣ, ರಜೋಗುಣ, ಸಾತ್ವಿಕ, ಅದು ಆಹಾರದಲ್ಲಿ ಎಫೆಕ್ಟ್ ಆಗುತ್ತೆ. ಭಗವಂತನಿಗೆ ಅರ್ಪಿಸಿದ ಕೂಡಲೇ ಅದು ಶುದ್ಧವಾಗತ್ತೆ ಅಂತ. ಅದಕ್ಕೆ ಭಗವಂತ ನಾವು ಏನೇ ಮಾಡಿದ್ದರೂ ಭಗವಂತನಿಗೆ ಅರ್ಪಿಸಿ ತಗೊಂಡಾಗ ಅದು ಶುದ್ಧವಾಗತ್ತೆ ಅಂತ ಹೇಳ್ತಾರೆ. ಅಂದ್ಕೊಳ್ಬೇಕು. ಹಾಗಾದರೆ ನಾನೀಗ ಕೆಟ್ಟದ್ದನ್ನಾಗಲಿ ನೋಡ್ತೇನೆ ಅಥವಾ ಒಳ್ಳೆಯದನ್ನು ನೋಡ್ತೇನೆ ಅಂದರೆ ನಾನು ಅಂದ್ಕೊಳ್ಬೇಕು, ನಾನು ನೋಡ್ತಾ ಇಲ್ಲ, ಇದು ನನ್ನ ಮೂಲಕ, ನನ್ನ ದೇಹವೆಂಬ ಯಂತ್ರದ ಮೂಲಕ ಒಳಗಿರೋ ಭಗವಂತ ನೋಡ್ತಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಒಳ್ಳೆಯದು ಕೇಳಲಿ ಕೆಟ್ಟದ್ದು ಕೇಳಲಿ, ನನ್ನ ದೇಹದ ಮೂಲಕ ಕಿವಿಯನ್ನು ಉಪಯೋಗಿಸಿಕೊಂಡು ಭಗವಂತ ಕೇಳ್ತಾ ಇದ್ದಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಕೇಳೋನು ಅವನೇ, ಇದು ಅವನಿಗೆ ಸಮರ್ಪಣೆಯಾಗಲಿ ಅಂತ ನೀವು ತಿಳ್ಕೊಂಡರೆ ನೀವು ಅಲ್ಲೇ ಶುದ್ಧ ಆಗಿ ಹೋಗುತ್ತೆ ಅಂತಾರೆ. ಭಗವಂತ ಹೇಳ್ತಾನೆ ಅಲ್ಲೇ ಶುದ್ಧ ಆಗುತ್ತೆ, ಅಶುದ್ಧ ಹೋಗೋದೇ ಇಲ್ಲ.
ಈಗ ಬೇರೆಯವರು ನಮ್ಮನ್ನು ಬೈತಾರೆ ಅಂತ ಇಟ್ಟುಕೊಂಡಾಗ ನಾವು ಸಮಾಧಾನವಾಗಿದ್ದುಕೊಂಡು ಅವರು ಬೈತಾರೆ ಅನ್ನೋ ನನ್ನ ಪಾಪ ಕಡಿಮೆ ಆಗುತ್ತೆ. ಅವರು ಪಾಪ ನಂದು ತಗೊಳ್ತಾರೆ ಅಂದರೆ ನೀವು ಖುಷಿ ಪಡಬೇಕು ಅಂತಾನೆ ಭಗವಂತ. ಹಂದಿ ಬಂದು ಮೇದ್ರೆ ಹಂದಿ ಈ ಇಲ್ಲಿರೋ ಗಲೀಜನ್ನೆಲ್ಲ ಹೇಗೆ ತಿಂದುಕೊಂಡು ಹೋಗುತ್ತೋ ಹಾಗೆ ದುಷ್ಟರು ನಮ್ಮನ್ನು ಬೈದರೆ ನಮ್ಮಲ್ಲಿರುವ ಪಾಪಗಳನ್ನು ಅವರು ಈಸಿಯಾಗಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದಾರೆ. ನನ್ನ ಪಾಪಗಳನ್ನು ಬಂದು ನಾನೇ ತಗೊಳ್ತೇನೆ ಅಂದಾಗ ನಾನು ಖುಷಿ ಪಡಬೇಕು ಇಲ್ಲ ದುಃಖ ಪಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ನೀವು ನೊಂದುಕೊಳ್ಬಾರ್ದು. ನೀವು ಜ್ಞಾನಿಗಳು ನೊಂದುಕೊಳ್ಳುವುದಿಲ್ಲ. ಬುದ್ಧನ ಕಥೆಯಲ್ಲಿ ನೀವು ಇದನ್ನು ನೋಡ್ಬೋದು. ಬುದ್ಧನಿಗೆ ಬಂದು ಅಕಾರಣವಾಗಿ ಒಬ್ಬ 1 ಗಂಟೆ ಬಾಯಿಗೆ ಬಂದಾಗ ಬೈತಾನೆ. ಯಾಕಂದ್ರೆ ಅವನು ಹೇಳ್ತಾನೆ, ನನ್ನ ಮಗ ಏನು ಕೆಲಸ ಮಾಡಿದೆ, ನೀವು ಧ್ಯಾನ ಮಾಡ್ತಿದ್ರೆ ಅಂತ ಇಲ್ಲಿ ಬಂದು ಕೂತಿದ್ದಾನೆ. ಬುದ್ಧ ಬಾ ಅಂತ ಹೇಳಿರಲಿಲ್ಲ. ಬುದ್ಧ ಧ್ಯಾನದಲ್ಲಿ ಕೂತ, ಆ ಹುಡುಗನು ಬಂದು ಕೂತ. ಬಾಯಿಗೆ ಬಂದಾಗ ಬೈತಾನೆ. ಬೈದು ಕೊನೆಗೆ ಹೋಗ್ತಾನೆ. ಹೋದ್ಮೇಲೆ ಅವನಿಗೆ ಅನಿಸತ್ತೆ, ಬುದ್ಧ ಏನು ಮಾತಾಡಿಲ್ಲಲ್ಲಪ್ಪ, ನಾನು ಇಷ್ಟೊಂದು ಬೈದೆ ಅಲ್ಲಂತ ಅವನಿಗೆ ಪಶ್ಚಾತ್ತಾಪ ಆಗಿ ವಾಪಸ್ ಬಂದು ಬುದ್ಧನಲ್ಲಿ ಕ್ಷಮೆ ಕೇಳ್ತಾನೆ. ಬುದ್ಧ ಹೇಳ್ತಾನೆ, ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ, ನೀನು ಏನು ಮಾಡಿದೆ ಅಂತಲೂ ನಂಗೆ ಗೊತ್ತಿಲ್ಲ. ಅಂದರೆ ನಾನು ಇಲ್ಲ ದೇವರೇ, ನಾನು ನಿಮ್ಮನ್ನು ಬೈದೆ. ಹೌದಾ, ನಂಗೆ ಆ ವಿಷಯ ಗೊತ್ತಿಲ್ಲಪ್ಪ, ಬೈದವನು ನೀನಲ್ಲ ಅಂತಾನೆ. ಅಂದರೆ ಇಲ್ಲಿ ಬುದ್ಧ ಇದೇ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳ್ದಾಗ ಕಾಣಿಸುತ್ತೆ. ಏನು ಹೇಳ್ತಾನೆ, ಆ ಬೈದವನು ಆಗ ಇದ್ದವನು ಈಗ ಕ್ಷಮೆ ಬಂದು ಕೇಳಿದಾಗ ಇಲ್ಲ. ಹಾಗಾಗಿ ಯಾವುದು ನೀನಲ್ಲ. ಇಲ್ಲಿ ಬುದ್ಧದೇವ ಯಾವುದನ್ನು ತಗೊಳ್ತಾ ಇರಲಿಲ್ಲ. ಎಲ್ಲವನ್ನು ಹೇಗೆ ನಾವು ಇಲ್ಲಿ ಹೇಳ್ತೇವೆ, ಭಗವಂತನಿಗೆ ಅರ್ಪಣೆ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡರೆ ನೀವು ಆರಾಮಾಗಿ ಶಾಂತವಾಗಿ ಎಲ್ಲ ಸಂದರ್ಭದಲ್ಲೂ ಬದುಕುವುದಕ್ಕೆ ಸಾಧ್ಯವಿದೆ ಅಂತ ಇಲ್ಲಿ ಭಗವಂತ ಅತೀ ಸ್ಪಷ್ಟವಾಗಿ ಹೇಳ್ತಾನೆ. ಮುಂದುವರಿದು ಭಗವಂತ ಹೇಳ್ತಾನೆ, ಏನು ನಮಗೆ ಬಂದನು ಅದು ದೇವರ ಪ್ರಸಾದ ಅಂತ ತಗೊಳ್ಬೇಕು. ನಾವೇನು ಮಾಡ್ತೇವೆ, ನಮ್ಗೆ ಒಳ್ಳೆಯದು ಬಂದರೆ ದೇವರ ಪ್ರಸಾದ, ಕೆಟ್ಟದ್ದು ಬಂದರೆ ಅದು ದೇವರ ಶಾಪ ಅಂತ ಅಂದ್ಕೊಳ್ತೇವೆ. ದೇವರ ಶಾಪ ಯಾವತ್ತೂ ಕೊಡೋದೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನನಗೆ ಒಳ್ಳೆಯದಾದರೂ ಅದು ಭಗವಂತನ ಪ್ರಸಾದ. ಏನಾದರೂ ದುಃಖ ನೋವುಗಳು ಬಂದರೂ ಯಾವುದೋ ಕಲಿಕೆಗೆ ಇದು ಬಂದದ್ದು ಭಗವಂತನ ಪ್ರಸಾದವೇ ಅಂತ ತಗೊಳ್ಬೇಕು ಅಂತ ಭಗವಂತ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಭಕ್ತಿ ಇಲ್ಲದೆ ದಾನ ಮಾಡಿದರೆ, ಭಕ್ತಿ ಇಲ್ಲದೆ ಧರ್ಮಗಳನ್ನು ಮಾಡಿದರೆ ಭಕ್ತಿ ಅದು ಫಲ ತುಂಬ ಕಡಿಮೆ ಸಿಗತ್ತೆ ಅಂತ ಹೇಳ್ತಾನೆ. ಹಾಗಾಗಿ ನೀವು ಏನೇ ಮಾಡೋದಾದರೂ ಹೃದಯದಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಮಾಡಬೇಕು, ಅದು ಪೂರ್ಣ ಫಲ ಸಿಗತ್ತೆ ಅಂತ ಇಲ್ಲಿ ಭಗವಂತ ಹೇಳಿ. ಭಕ್ತನ ಲಕ್ಷಣ, ಕೆಲವು ಭಕ್ತರು ಈಗ ಒಬ್ಬನಿಗೆ ಭಕ್ತಿ ಇದೆಯೋ ಇಲ್ವೋ ಅಂತ ಹೇಗಪ್ಪ ಗೊತ್ತಾಗೋದು ಹೇಗೆ? ಈಗ ನೀವು ಹೊರಗಿನ ಜಗತ್ತಲ್ಲಿ ನೀವು ಗೊತ್ತಾಗತ್ತೆ ನಿಮಗೆ. ಏನು, ಕೆಲವರು ಅಳ್ತಾರೆ, ಭಕ್ತಿ ಜಾಸ್ತಿ ಬಂದು ಅಳ್ತಾರೆ. ಕೆಲವರು ಡ್ಯಾನ್ಸ್ ಮಾಡಿ ಕೀರ್ತನೆ ಎಲ್ಲ ಮಾಡ್ತಾರೆ. ಅವರು ಭಕ್ತರು ಅಂದರೆ ಭಗವಂತ ಹೇಳ್ತಾನೆ ಒಂದು ಮಟ್ಟಲ್ಲಿ, ಹೌದು ಅವರು ಭಕ್ತರೇ, ಭಾವಾವೇಶದಲ್ಲಿ ನನ್ನನ್ನೇ ಇದು ಮಾಡೋರು ಭಕ್ತರೇ. ಅದು ಆಚಾರ್ಯ ಮಧ್ವರು ಹೇಳ್ತಾರೆ, ನಿಜ ಅದಕ್ಕಿಂತಲೂ ಹೆಚ್ಚಿನ ಭಕ್ತರು ಯಾರು ಅಂದರೆ ಭಗವಂತನ ಕಥೆಗಳನ್ನು ಕೇಳ್ತಾ ನಾಮಸ್ಮರಣೆಯನ್ನು ಮಾಡ್ತಾ ಭಗವಂತನ ಚಿಂತನೆ ಮಾಡ್ತಾ ಯಾರ ಮನಸ್ಸು ಕರಗುತ್ತದೋ, ನಾವೇ ಟೆಸ್ಟ್ ಮಾಡ್ಬೋದು. ನಮ್ಮ ಮನಸ್ಸಲ್ಲಿ ಆ ಪಾಸಿಟಿವ್ ಥಾಟ್ ಬರ್ತಾ ಇದ್ದು ನಮ್ಮ ಮನಸ್ಸು ಕರಗತ್ತೆ. ತನ್ನಿಂತಾನೇ ನಮ್ಮಲ್ಲಿ ಆ ಭಾವನೆಗಳು, ಭಕ್ತಿ ಭಾವನೆಗಳು ಬಂದರೆ ಧೈರ್ಯವಾಗಿ ಅವನು ಭಗವಂತನ ಭಕ್ತ ಅಂತ ಹೇಳ್ಬೋದು. ಇನ್ನೊಂದು, ಭಗವಂತನ ಭಕ್ತನಲ್ಲಿ ಒಂದು ಧೈರ್ಯ ಇರುತ್ತೆ. ಏನು ಧೈರ್ಯ ಅಂದರೆ, ನಾನು ಯಾಕೆ ಹೆದರಬೇಕು, ನನ್ನ ರಕ್ಷಣೆಗೆ ಭಗವಂತ ಇದ್ದೇ ಇದ್ದಾನಲ್ಲ, ನಾನು ಭಯಪಡೋದು ಶೋಕ ಪಡೋ ಅಗತ್ಯ ಇಲ್ಲ. ಅವನಿದ್ದಾನೆ, ಅವನು ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಯಾಕಂದರೆ ಕಲ್ಲಿನಲ್ಲಿ ಒಳಗೆ ಇರುವ ಕಪ್ಪೆಗೂ ಅಲ್ಲೇ ಭಗವಂತ ನೀರು ಒದಗಿಸ್ತಾನೆ. ನಾವು ಜಗತ್ತಲ್ಲಿ ನೋಡಿದ್ರೆ ನಮಗೆ ಆಶ್ಚರ್ಯ ಆಗತ್ತೆ, ಇದು ಸಾಧ್ಯನೋ ಅನ್ನುವಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಆಹಾರ ಇಟ್ಟವನು ಯಾರು ಅಂತ ಪುರಂದರದಾಸರು ಕೇಳ್ತಾರೆ. ಅಲ್ಲಲ್ಲಿ ಆ ಪ್ರಾಣಿಗಳಿಗೆ ಭಗವಂತ ಆಹಾರ ಇಟ್ಟಿದ್ದಾನಲ್ಲ, ಯಾರು? ಹೆಬ್ಬವು ಮಲಗಿರುತ್ತೆ, ಆಹಾರಕ್ಕಾಗಿ ಓಡಾಡೋದಿಲ್ಲ.
ಆದರೂ ಅದರ ಹತ್ತಿರವೇ ಆಹಾರ ಬರುತ್ತೆ. ಇದೆಲ್ಲ ನಾವು ನೋಡಿದಾಗ ಎಲ್ಲವನ್ನೂ ಭಗವಂತ ಒದಗಿಸ್ತಾನೆ. ಮನಸ್ಸು ಸುಪ್ರಸನ್ನವಾಗುತ್ತೆ. ನಿಜವಾದ ಭಕ್ತನ ಮನಸ್ಸು ಯಾವಾಗಲೂ ಹೇಗಿರುತ್ತೆ ಅಂದರೆ ಪ್ರಸನ್ನತೆಯಿಂದ ಕೂಡಿರುತ್ತೆ. ಚಿಂತೆ ಇರೋಲ್ಲ. ಜೀವನದಲ್ಲಿ ಬಂದ ದುಃಖಗಳು, ಕಷ್ಟಗಳು, ನೋವುಗಳು, ನಲಿವುಗಳು, ಸುಖಗಳು ಇವೆಲ್ಲೊಂದು ಡ್ರಾಮಾದಲ್ಲಿ ಬಂದ ಹಾಗೆ ಬಂದಿರುತ್ತೆ. ಆಕಾಶದಲ್ಲಿ ಮೋಡ ಬರುತ್ತೆ, ಹೋಗತ್ತೆ ಅನ್ನೋ ಥರಕ್ಕೆ ನಾವು ಮಾಡಿದ ಕರ್ಮಗಳಿಗೆ ಆ ಕರ್ಮ ಫಲಗಳು ಬಂದು ಹೋಗ್ತಾ ಇರ್ತವೆ. ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಅಂತ ಭಗವಂತ ಹೇಳ್ತಾ ಮುಂದುವರಿತಾನೆ. ಇಲ್ಲಿ ಒಂದು ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾನೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಇದು. ಈಗ ನಾವು ಸಿದ್ಧ ಪುರುಷರು ಅಂತ ಕೆಲವರನ್ನು ಹೇಳ್ತೇವೆ. ಯೋಗಿಗಳನ್ನು, ಮಹರ್ಷಿಗಳನ್ನು, ಇವರು ತುಂಬ ಸಿದ್ಧಿ ಹೊಂದಿದ್ದಾರೆ ಅಂತ. ಏನಿದು ಸಿದ್ಧಿ? ಏನು ವಿಷಯ? ಸಿದ್ಧಿ ಅಂದರೆ ಏನು ವಿಷಯ ಅನ್ನೋದು ಇಲ್ಲಿ ಭಗವಂತ ಹೇಳ್ತಾನೆ. ಮುಖ್ಯವಾಗಿ ಸಿದ್ಧಿ ಎಂದರೆ ನಾವು ಸಾಧಿಸಬೇಕಾದ್ದು. ಸಿದ್ಧಿ ಅಂದರೆ ಏನು? ಒಬ್ಬ ಆಧ್ಯಾತ್ಮಿಕದಲ್ಲಿರೋನು ಸಾಧಿಸಬೇಕಾದ್ದನ್ನು ಸಿದ್ಧಿ ಅಂತ ಹೇಳ್ತಾರೆ. ಈಗ ಭಗವಂತನ ದರ್ಶನ ಆಯಿತು ಅಂತ ಇಟ್ಕೊಳ್ಳಿ. ದರ್ಶನ ಅಂದರೆ ಸಗುಣ ರೂಪಿ ಭಗವಂತನ ದರ್ಶನ ಆಗ್ಬೋದು, ಅಥವಾ ಒಳಗೇನೆ ಆತ್ಮ ಅನುಭವದ ರೂಪವಾಗಿ ದರ್ಶನ ಆಗ್ಬೋದು. ಭಗವಂತನ ದರ್ಶನ ಆದವರಿಗೆ, ಯತಿಗಳಿಗೆ, ಒಂದು ಉದಾಹರಣೆಗೆ ಆಚಾರ್ಯ ಮಧ್ವರಿಗೆ, ಶಂಕರಾಚಾರ್ಯರಿಗೆ, ರಾಮಾನುಜಾಚಾರ್ಯರಿಗೆ, ಅನೇಕ ಋಷಿಮುನಿಗಳಿಗೆ, ವೇದವ್ಯಾಸ ದೇವರಿಗೆ ಮುಂತಾದವರಿಗೆ, ಶುಕ ಮಹಾರಾಜರಿಗೆ ಮುಂತಾದವರಿಗೆ ಅಷ್ಟೈಶ್ವರ್ಯಗಳು ಇದ್ದವು ಅಂತ ಹೇಳ್ತಾರೆ. ಏನದು ಅಷ್ಟೈಶ್ವರ್ಯ ಅಂದರೆ ಅಷ್ಟಸಿದ್ಧಿಗಳು ಅಂತ ಹೇಳ್ತಾರೆ. ಏನು ಸಿದ್ಧಿ ನೋಡೋಣ. ಒಂದನೇದು ಅದು ಅಷ್ಟಸಿದ್ಧಿಗಳು ಅಣಿಮ, ಮಹಿಮ, ಲಘಿಮ, ಆಮೇಲೆ ಪ್ರಾಪ್ತಿ, ಪ್ರಾಕಾಶ್ಯ, ಈಶಿತ್ವ, ವಶಿತ್ವ, ಪ್ರಾಕಾಮ್ಯ ಅಂತ 8 ಹೆಸರು ಇದಕ್ಕೆ. ಏನು ಇದರ ಹಿಂದಿನ ವಿಷಯ ಏನು ಅಂದರೆ, ಅಣಿಮ ಅಂದರೆ ಯಾವಾಗ ಬೇಕಾದರೂ ಈ ದೇಹವನ್ನು ಸಣ್ಣದಾಗಿ ಮಾಡಿಕೊಳ್ಳೋದು, ಬೇಕಾದ್ರೆ ಈ ದೇಹವನ್ನು ಇರುವೆಯಷ್ಟು ಸಣ್ಣದು ಮಾಡಿಕೊಳ್ಬೋದು. ಆ ಸಿದ್ಧಿ ಇದ್ದವರು. ಈಗ ಹನುಮಂತನ ಕಥೆಯಲ್ಲಿ ಬರುತ್ತೆ. ಲಂಕೆಯನ್ನು ಪ್ರವೇಶಿಸುವಾಗ ಹನುಮಂತ ದೇವರು ತಮ್ಮಲ್ಲಿ ಅತೀ ಚಿಕ್ಕ ರೂಪದಲ್ಲಿ ಹೋಗಿ ಪ್ರವೇಶ ಮಾಡಿದ್ರು ಅಂತ ಕಥೆಯಲ್ಲಿ ಬರುತ್ತೆ. ಇದು ಯಾವ ಸಿದ್ಧಿ? ಅಣಿಮ ಅನ್ನುವ ಸಿದ್ಧಿ. ಹೇಗೆ ಬಂತು? ಭಗವಂತನ ಭಕ್ತಿಯಿಂದ ಬಂತು. ಮತ್ತೊಂದು ಮಹಿಮ ಅಂದರೆ ದೊಡ್ಡ ರೂಪವನ್ನು ತಾಳೋದು. ಎಷ್ಟು ದೊಡ್ಡ ರೂಪವನ್ನು ತಾಳ್ಬೋದು. ಇದನ್ನು ನೀವು ಎಲ್ಲಿ ನೋಡ್ಬೋದು? ಹನುಮಂತ ದೇವರಲ್ಲೇ ನೋಡ್ಬೋದು. ಸಮುದ್ರವನ್ನು ಹಾರಿ ಲಂಕೆಯನ್ನು ಹೋಗುವಾಗ ಹನುಮಂತ ತನ್ನ ಇಡೀ ದೇಹವನ್ನು ಬ್ರಹ್ಮಾಂಡ ರೂಪದಲ್ಲಿ ದೊಡ್ಡದಾಗಿ ಮಾಡಿಕೊಂಡು ಸಮುದ್ರವನ್ನು ದಾಟ್ತಾನೆ, ಲಂಘನ ಮಾಡ್ತಾನೆ. ಇದನ್ನು ಮಹಿಮ ಅಂತಾರೆ. ಲಘಿಮ ಅಂದರೆ ತುಂಬ ಹಗುರ ಆಗೋದು, ದೇಹ ತುಂಬ ಹಗುರವಾಗುವುದು. ಪ್ರಾಪ್ತಿ ಅಂದರೆ ಬಯಸಿದ್ದನ್ನು ಪಡೆಯುವುದು. ಉದಾಹರಣೆಗೆ ಸಾಮಾನ್ಯ ರಾಘವೇಂದ್ರ ಸ್ವಾಮಿಯವರು, ಮಧ್ವಾಚಾರ್ಯರು, ವಾದಿರಾಜರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಇವರಿಗೆಲ್ಲ ಈ ಶಕ್ತಿ ಇತ್ತು. ಪ್ರಾಪ್ತಿ ಅಂದರೆ ತಾವು ಬಯಸಿದ್ದನ್ನು ಕೂಡಲೇ ಅವರಿಗೆ ಸಿಗತ್ತೆ. ಅದು ಅವರು ಮನಸ್ಸು ಬೇಕು ಅನಿಸಿದ್ದಾಯಿತು, ಸಿಗಿಬಿಡತ್ತೆ ಅಂತ. ಆಮೇಲೆ ಪ್ರಾಕಾಶ ಅಂದರೆ ಏನು ಓದಿದರು, ಏನು ಕೇಳಿಸಿಕೊಂಡರು, ಒಬ್ಬ ವ್ಯಕ್ತಿಯನ್ನು ಕೂಡಲೇ ಅರ್ಥ ಆಗೋದು. ನಮ್ಮದು ಏನು ಓದಿದರೂ ಏನೂ ಅರ್ಥ ಆಗೋದಿಲ್ಲ ಅಂತ ನಮ್ಮದು ವಿಷಯ. ಈ ಸಿದ್ಧಿ ಪಡೆದವರ ವಿಷಯ ಏನು ಅಂದರೆ, ಏನು ಓದಿದರು, ಒಂದೇ ಒಂದು ಸಲ ನೋಡಿದರು ಕೂಡಲೇ ಪೂರ್ತಿ ವಿಷಯ ಅರ್ಥ ಆಗತ್ತೆ. ಆಮೇಲೆ ಒಬ್ಬ ವ್ಯಕ್ತಿಯನ್ನು ಅವನ ಮುಖ ನೋಡಿದ ಕೂಡಲೇ ಅವನ ಬಗ್ಗೆ ಎಲ್ಲ ವಿಚಾರಗಳು ತನ್ನಿಂತಾನೇ ಗೊತ್ತಾಗತ್ತೆ. ಉದಾಹರಣೆಗೆ ಸಾಂಬನ ಕಥೆಯಲ್ಲಿ ಸಾಂಬ ಅನ್ನೋವನು ಕೃಷ್ಣನ ಮಗ ಏನು ಮಾಡ್ತಾನೆ, ಋಷಿಮುನಿಗಳಿಗೆ ಹಾಸ್ಯ ಮಾಡಬೇಕು ಅಂತ ಹೆಂಗಸಿನ ವೇಷ ತೊಟ್ಕೊಂಡು ನಾನು ಗರ್ಭಿಣಿ ಹೆಂಗಸು ಅಂತ ಎಲ್ಲ
ಮಾಡಿದಾಗ ಅವ್ರಿಗೆ ಗೊತ್ತಾಗಿಬಿಡತ್ತೆ. ಅವ್ರಿಗೆ ಗೊತ್ತಾಗಿ ಏನು ಮಾಡ್ತಾರೆ, ಶಾಪ ಕೊಟ್ಟುಬಿಡ್ತಾರೆ. ಹಾಗಾಗಿ ಋಷಿಗಳು ಬೆಂಕಿ ಇದ್ದ ಹಾಗೆ, ಅವರಲ್ಲಿ ತಮಾಷೆ ಮಾಡೋದು, ಸುಳ್ಳು ಹೇಳೋದು, ಕಪಟ ಮಾಡೋದು ಮಾಡಬಾರ್ದು, ಮಹಾತ್ಮರಲ್ಲಿ ಎಂದಿಗೂ ಮಾಡಬಾರ್ದು ಅಂತ. ಸೊ ಇದನ್ನು ಪ್ರಾಕಾಶ ಅಂತ ಹೇಳ್ತಾರೆ. ಈಶಿತ್ವ ಅಂತ ಇನ್ನೊಂದು ಇದೆ. ಏನು ಅಂದರೆ ತನ್ನ ಮೇಲೆ ತನಗೆ ನಿಯಂತ್ರಣ ಇರೋದು. ತಾನು ಹೇಳಿದ ಹಾಗೆ ಇಂದ್ರಿಯಗಳು ಕೇಳುತ್ತವೆ. ನಾವು ಏನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು? ಅವರಿದೇನು ಈಶಿತ್ವ ಬಂದ ಮೇಲೆ ಇಂದ್ರಿಯಗಳು ಅವ್ರು ಏನು ಹೇಳ್ತಾರೆ ಅಷ್ಟು ಮಾಡ್ತಾರೆ. ಕಣ್ಣು ನೋಡುವನ್ನ ನೋಡುತ್ತೆ, ಇನ್ನನ್ನು ನೋಡೋಲ್ಲ. ಕಿವಿ ಕೇಳಿಸ್ಕೊ ಅಂದರೆ ಕೇಳಿಸ್ಕೊಳ್ಳುತ್ತೆ. ನಾಲಿಗೆ ಮಾತಾಡುವನ್ನ ಮಾತಾಡುತ್ತೆ, ಇಲ್ಲಾಂದರೆ ಇಲ್ಲ. ಅವರು ಅವು ಒಂದು ಶಬ್ದವನ್ನು ಹೆಚ್ಚು ಮಾತಾಡೋದಿಲ್ಲ, ಕಡಿಮೆ ಮಾತಾಡೋದಿಲ್ಲ. ಅವ್ರು ಏನು ಹೇಳ್ತಾರೆ, ಏನು ತಾಟ್ಕೊಳ್ತಾರೋ ಅಷ್ಟೇ ಮಾತಾಡುತ್ತೆ. ವಶಿತ್ವ ಅಂದರೆ ಹೊರಗಿನ ಯಾವುದೇ ವಸ್ತುಗಳ ಕಡೆಗೆ ಇಂದ್ರಿಯಗಳು ಇಚ್ಛೆ ಇಲ್ಲದೆ ಹೋಗದೇ ಇರೋದು. ಅವರಿಗೆ ಇಚ್ಛೆ ಪಟ್ಟರೆ ಮಾತ್ರ ಅವರು ನೋಡ್ತಾರೆ, ಇಚ್ಛೆ ಪಟ್ಟರೆ ಮಾತ್ರ ಕಣ್ಣು ಅಲ್ಲಿಗೆ ಹೋಗುತ್ತೆ. ನಮ್ಮದು ಹಾಗಲ್ಲ, ಇಚ್ಛೆ ಇಲ್ಲದಿದ್ದರೂ ನಮ್ಮ ಒಳಗಿರೋ ಕಾಮಕ್ರೋಧಗಳಿಂದ ಕಣ್ಣು ಹೋಗತ್ತೆ. ಏನೇನೋ ನೋಡಬಾರ್ದು ನೋಡುತ್ತೆ, ನೋಡಬೇಕಾದ್ದು ನೋಡೋಲ್ಲ. ಹಾಗೆ ಆಮೇಲೆ ಪ್ರಾಕಾಮ್ಯ ಅಂದರೆ ಬಯಸಿದ್ದನ್ನೆಲ್ಲ ಕೂಡಲೇ ಪಡೆಯುವ ಶಕ್ತಿ. ಅವರು ಏನು ಬಯಸಿದರು, ಸ್ವರ್ಗವನ್ನೇ ಬಯಸಿದರು ಕೂಡಲೇ ಸಿಗತ್ತೆ. ನನಗೆ ಏಜಾದವನು ನಾನು ಹೆಂಗಾಗಬೇಕು ಅಂದರೆ ಕೂಡಲೇ ಹಂಗಾಗ್ತದೆ. ಪಂಚಭಕ್ಷ ಪರಮಾನ್ನ ಸಿಗಬೇಕು ಅಂದರೆ ಕೂಡಲೇ ಸಿಗತ್ತೆ. ಇಲ್ಲಿಂದ ನಾನು ಅಮೇರಿಕಾದಲ್ಲಿರಬೇಕು ಅಂದರೆ ಕೂಡಲೇ ಆಗತ್ತೆ. ಏನು ಅಂದುಕೊಂಡರೂ ಆಗತ್ತೆ. ಇದನ್ನು ಪ್ರಾಕಾಮ್ಯ ಸಿದ್ಧಿ ಅಂತ ಹೇಳ್ತಾರೆ. ಭಗವಂತ ಹೇಳ್ತಾನೆ, ಇಷ್ಟೇ ಅಲ್ಲ, ಇದು ಒಂದು ಅಷ್ಟೈಶ್ವರ್ಯ ಅಂತಾರೆ. ಇದನ್ನು ಬಿಟ್ಟು ಬೇರೆ ಸಿದ್ಧಿಗಳಿವೆ. ಮೀಮಿತ್ವ ಅಂತ ಒಂದು ಸಿದ್ಧಿ ಇದೆ. ಈ ಸಿದ್ಧಿ ಬಂದರೆ ಅವರಿಗೆ, ಭಗವಂತನ ಭಕ್ತರಿಗೆ ಬಂದಿರುತ್ತೆ, ಯಾವಾಗಲೂ ಯೌವನದಲ್ಲೇ ಇರ್ತಾರೆ. ಅವರಿಗೆ ಮುಪ್ಪು ಬರೋದೇ ಇಲ್ಲ. ಉದಾಹರಣೆಗೆ ಆಚಾರ್ಯ ಮಧ್ವರು 80ನೇ ವರ್ಷ ಅಲ್ಲಿದ್ದು 20 ವರ್ಷದ ಹುಡುಗನ ಕಾಣ್ತಾ ಇದ್ದಂತೆ. ವಾದಿರಾಜ ಯತಿಗಳು 120 ವರ್ಷ ಬದುಕಿದ್ರು ಯೌವನದಲ್ಲಿರುವಂತೆ ಕಾಣ್ತಾ ಇದ್ದಂತೆ. ಹೇಗೆ ಸಾಧ್ಯ ಅಂದರೆ ಈ ಸಿದ್ಧಿ ಅವರಿಗೆ ಆಗಿತ್ತು. ಮತ್ತು ಊರ್ಮಿಗಳು ಅವರಿಗೆ ಇರೋದಿಲ್ಲ. ಏನು ಊರ್ಮಿಗಳು ಅಂದರೆ ಗರ್ಭದಲ್ಲಿ ಸೇರಿಕೊಳ್ಳುವುದು, ಬಾಲ್ಯ, ಯೌವನ, ವಾರ್ಧಕ್ಯ, ಮರಣ ಮುಂತಾದ ನೋವುಗಳು ಇರೋಲ್ಲ. ಹಸಿವು, ಬಾಯಾರಿಕೆ, ಶೋಕ, ಮೋಹ ಮುಂತಾದ ಊರ್ಮಿಗಳು ಆ ಭಗವಂತನ ಭಕ್ತರಲ್ಲಿ, ಸಾಧು ಸಂತರಲ್ಲಿ, ಋಷಿ ಮುನಿಗಳಲ್ಲಿ, ಸಿದ್ಧ ಪುರುಷರಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ನೀವು ಅದನ್ನು ಸಾಧಿಸಬೇಕು ಅಂತ ಕೃಷ್ಣ ಹೇಳ್ತಾನೆ. ಮತ್ತು ಅದು ಅಲ್ಲ, ಇನ್ನೂ ಒಂದು ದೂರ ಶ್ರವಣ ಮತ್ತು ದೂರದರ್ಶನ ಸಿದ್ಧಿ ಅಂತಾರೆ. ಅಂದರೆ ಎಲ್ಲೋ 1,000 ಕಿಲೋಮೀಟರಲ್ಲಿ ಏನೋ ಯಾರೋ ಏನೋ ಮಾತಾಡ್ತಾರೆ. ನಂಗೆ ಅದಕ್ಕೆ ಅವರು ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಬೇಕಾದ್ರೆ ತನ್ನಿಂದ ತಾನೇ ಆ ಶಬ್ದ ಕೇಳ್ಕೊಳ್ಳತ್ತೆ. ಆಮೇಲೆ ನೋಡಲಿಕ್ಕೂ ಆಗತ್ತೆ. ಇವತ್ತು ನಾವು ಹೇಳ್ತೇವೆ ಸೈನ್ಸಲ್ಲಿ, ದೂರದರ್ಶನಲ್ಲಿ ನಾವು ನೋಡ್ಬೋದಲ್ಲ. ಹೌದು, ನೋಡ್ಬೋದು. ಹಾಗಾದ್ರೆ ಇದು ಹೊಸ ಸಂಶೋಧನೆ ಅಲ್ಲ. ಆವಾಗ ಕೆಲವರಿಗೆ ಅದು ಈಗಲೂ ಸಿದ್ಧಪುರುಷರಿಗೆ ಯಾವುದೇ ಇಲ್ಲದೆಯೂ ಅದು ಕಾಣಿಸುತ್ತೆ, ಕೇಳಿಸುತ್ತೆ. ಹಾಗಾಗಿ ಇದು ಯಾವಾಗ ಸಾಧ್ಯ ಅಂದರೆ ನಮ್ಮ ಒಳಗೆ ಭಗವಂತನ ಶಕ್ತಿಯನ್ನು ನಾವು ಎಬ್ಬಿಸಿಕೊಂಡಾಗ ಇದು ಸಾಧ್ಯ ಅಂತ ಹೇಳ್ತಾರೆ. ದೇವತೆಗಳಿಗೂ ಈ ಸಿದ್ಧಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ನೋಡಿ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಇಲ್ಲೇ ಕೂತು ರಾಘವೇಂದ್ರ ಸ್ವಾಮಿ, ಮಂತ್ರಾಲಯದಲ್ಲಿರೋ ರಾಘವೇಂದ್ರ ಸ್ವಾಮಿಯನ್ನು ಕಣ್ಣು ಮುಚ್ಕೊಂಡು, ರಾಯರೇ ನನಗೆ ಈ ಕಷ್ಟ ಇದೆ, ನನ್ನನ್ನು ಪರಿಹಾರ ಮಾಡಿ ಕಷ್ಟದಿಂದ ಅಂತ ಕೇಳಿದರೆ ಆಗೋದಿಲ್ಲ ಅಂದರೆ ಆಗತ್ತೆ. ಅವರು ಕೇಳಿಸ್ಕೊಳ್ತಾರೆ. ಅವರಿಗೆ ನನಗೆ ಅಲ್ಲಿ ತನಕ ಶಬ್ದ ಕಳಿಸುವ ಶಕ್ತಿ ಇಲ್ಲದಿದ್ದರೂ ಅವರಿಗೆ ಇಲ್ಲಿ ತನಕ ತಮ್ಮ ಮನಸ್ಸನ್ನು ತಂದು ನನ್ನ ಶಬ್ದವನ್ನು ಕೇಳುವ ಶಕ್ತಿ ಇರುತ್ತೆ. ಹಾಗಾಗಿ ನೀವು ಭಗವಂತನನ್ನು ಎಲ್ಲಿ ಪ್ರಾರ್ಥಿಸಿದರೂ, ಭಗವಂತನ ಭಕ್ತ ಎಲ್ಲಿ ಪ್ರಾರ್ಥಿಸಿದರೂ ಭಗವಂತ ಕೇಳಿಸ್ಕೊಳ್ತಾನೆ, ಸಿದ್ಧಪುರುಷರು ಕೇಳಿಸ್ಕೊಳ್ತಾರೆ ಅಂತ ಇದರಿಂದ ಅರ್ಥ ಆಗುತ್ತೆ. ದೇವತೆಗಳು ಕೇಳಿಸ್ಕೊಳ್ತಾರೆ. ಇಲ್ಲಿ ನಾವು ಅಗ್ನಿಗೆ ಹಾಕಿದ ಹವಿಸ್ಸು ದೇವತೆಗಳಿಗೆ ಹೇಗೆ ತಲುಪತ್ತೆ ಅಂದರೆ ಹೀಗೆ ತಲುಪತ್ತೆ. ಅವರಲ್ಲಿ ಆ ಶಕ್ತಿ ಇರುತ್ತೆ, ಅದನ್ನು ಪಡ್ಕೊಳ್ಳುವ ಶಕ್ತಿ ಇರುತ್ತೆ, ಕೇಳಿಸ್ಕೊಳ್ಳುವ ಶಕ್ತಿ ಇರುತ್ತೆ.
ಅಂತ. ಆಮೇಲೆ ಮನೋಜವ ಸಿದ್ಧಿ ಅಂದರೆ ಎಲ್ಲ ಮನಸ್ಸಿನಲ್ಲಿ ಎಲ್ಲಿ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೂ ಅದು ಅವರಿಗೆ ತಲುಪತ್ತೆ. ಕಾಮರೂಪ ಸಿದ್ಧಿ ಅಂದರೆ ಬೇಕಾದ ರೂಪ ತಾಳುವ ಸಿದ್ಧಿ. ಈಗ ನಾನು 80 ವರ್ಷದ ಒಂದು 10 ವರ್ಷದ ಮಗು ಆಗಬೇಕು, ಆಗ ಮಾಡುವ ಸಿದ್ಧಿ. ಹಸುವಾಗಿ ತೋರಬೇಕು ಆಗುವ ಸಿದ್ಧಿ. ನೋಡಿ, ಸಿದ್ಧಪುರುಷರಲ್ಲಿ ಇವು ಕಥೆಗಳಲ್ಲಿ ಬರ್ತಾರೆ. ನಾವು ಅಂದ್ಕೊಳ್ತೇವೆ ಹೇಗೆ ಸಾಧ್ಯ ಅಂತ. ಒಂದು ಸಲ ಬರುತ್ತೆ, ರಾಮಕೃಷ್ಣ ಪರಮಹಂಸರ ಕಥೆಯಲ್ಲಿ ಬರುತ್ತೆ. ಒಬ್ಬ ಭಕ್ತ ಹೇಳ್ತಾನೆ, ಸ್ವಾಮಿ ನೀವು ಭಗವಂತನ ತೋರಿಸ್ತೀರಲ್ಲ, ಹಾಗಾದ್ರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಭಗವಂತ ಬರುವ ಹಾಗೆ ಮಾಡಿ ಅಂತ. ಆಯಿತು, ಬರ್ತಾನೆ, ಅದಕ್ಕೇನು ಅಂತ ಹೇಳ್ತಾನೆ. ನೀವು ಭಗವಂತ ಸ್ವರೂಪರೇ, ನೀವು ಬನ್ನಿ ಅಂತ ಹೇಳ್ತಾನೆ. ಸರಿ ಬರೋಣ ಅಂತ ಹೇಳ್ತಾರೆ. ಆ ಮಧ್ಯಾಹ್ನ 12 ಗಂಟೆಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ಒಂದು ನಾಯಿ ಬರುತ್ತೆ. ಅವರು ಪೂಜೆ ಮಾಡ್ತಾ ಇರ್ತಾರೆ, ಒಂದು ನಾಯಿ ಬರುತ್ತೆ. ನಾಯಿ ಬಂತು ಅಂತ ಇವರು ಸಿಟ್ಟಲ್ಲಿ ಹೊಡೆದು ಓಡಿಸ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಕೇಳ್ತಾರೆ ರಾಮಕೃಷ್ಣರಲ್ಲಿ, ಯಾಕೆ ನೀವು ಹೇಳಿದ್ರೆ ನಿಮಗೆ ಕಾಯ್ತಾ ಇದ್ದೆವು, ಬರಲೇ ಇಲ್ವಲ್ಲ ಅಂತ. ನಾಯಿ ರೂಪದಲ್ಲಿ ಬಂದಿದ್ದೆ ಅಲ್ಲ, ನಿಮಗೆ ನೋಡುವ ಶಕ್ತಿ ಇಲ್ಲ, ಹೊಡೆದು ಕಳ್ಸಿದ್ರೆ ಅಂತಾರೆ. ಹಾಗಾಗಿ ರೂಪಗಳನ್ನು ಬದಲಾವಣೆ ಮಾಡಿಕೊಂಡು ಬರುವ ಶಕ್ತಿ ಸಿದ್ಧರಿಗೆ ಇರುತ್ತೆ, ಋಷಿಗಳಿಗೆ ಇರುತ್ತೆ, ಪರಮಾತ್ಮನಿಗೆ ಇರುತ್ತೆ. ಆಮೇಲೆ ಇನ್ನೊಂದು ಶಕ್ತಿ ಪರಕಾಯ ಪ್ರವೇಶ. ಬೇರೆ ದೇಹಗಳನ್ನು ತಾನು ಸೇರಿಕೊಂಡು ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ವಾಪಸ್ ಬರುವ ಶಕ್ತಿ ಸಿದ್ಧಪುರುಷರಲ್ಲಿರುತ್ತೆ. ಶಂಕರಾಚಾರ್ಯರ ಕಥೆಯಲ್ಲಿ ಇದು ಬರುತ್ತೆ. ಅವರು ಒಬ್ಬ ರಾಜ ದೇಹವನ್ನು ತ್ಯಾಗ ಮಾಡಿರ್ತಾನೆ. ತನ್ನ ಜೀವವನ್ನು, ಈ ದೇಹ ಬಿಟ್ಟು ತನ್ನ ಜೀವವನ್ನು ಆ ದೇಹಕ್ಕೆ ಸೇರಿಸಿ ಸಂಸಾರ ಅಂದರೆ ಏನು ಅಂತ ತಿಳ್ಕೊಂಡು ಮತ್ತೆ ವಾಪಸ್ ಬಂದು ತನ್ನ ದೇಹವನ್ನು ಸೇರ್ತಾರೆ. ಶಂಕರಾಚಾರ್ಯರಂಥ ಮಹಾಯತಿಗಳಿಗೆ, ಮಧ್ವರಂಥ ಯತಿಗಳಿಗೆ, ರಾಮಾನುಜಾಚಾರ್ಯ ಅಂಥ ಯತಿಗಳಿಗೆ, ಋಷಿಗಳಿಗೆ ಈ ಸಿದ್ಧಿಗಳು ಸಹಜವಾಗಿರುತ್ತೆ. ಆಮೇಲೆ ಸ್ವಚ್ಛಂದ ಮೃತ್ಯು. ಅವರು ಯಾವಾಗ ಈ ದೇಹವನ್ನು ಬಿಡಬೇಕು ಅಂದ್ಕೊಳ್ತಾರೋ ಆವಾಗ ಅವರು ಮರಣವನ್ನು ಹೊಂದುತ್ತಾರೆ, ದೇಹವನ್ನು ಬಿಡ್ತಾರೆ. ಆಮೇಲೆ ದೇವತೆಗಳೊಂದಿಗೆ ಮಾತಾಡೋದು, ಆ ಸಿದ್ಧಿಯು ಋಷಿಮುನಿಗಳಿಗೆ ಇರುತ್ತೆ. ತ್ರಿಕಾಲ ಜ್ಞಾನ ಸಿದ್ಧಿ ಅಂದರೆ ಹಿಂದೆ ಏನಾಯಿತು, ಮುಂದೆ ಏನಾಗುತ್ತೆ, ಈಗ ಏನಾಗ್ತಾ ಇದೆ, ನಮಗೆ ಏನಾಗಿದೆ ಅಂದರೆ ನಮ್ಮ ಯಾವ ಮಟ್ಟಕ್ಕೆ ಭ್ರಮೆಯಲ್ಲಿದೆ ಅಂದರೆ ನಮ್ಗೆ ಈಗ ಏನಾಗ್ತಾ ಇದೆ ಅಂತ ಅರ್ಥ ಆಗೋಲ್ಲ. ಹಿಂದೆ ಮುಂದೆ ಬಿಟ್ಬಿಡಿ, ಈಗ ನನ್ನ ಕಣ್ಮುಂದೆ ಆಗ್ತಾ ಇರೋದೇ ನಮ್ಗೆ ಅರ್ಥ ಆಗೋಲ್ಲ. ಆದರೆ ತ್ರಿಕಾಲ ಜ್ಞಾನಿಗಳಾದ ಋಷಿಮುನಿಗಳಿಗೆ, ಸಿದ್ಧಪುರುಷರಿಗೆ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ, ಈಗ ಏನಾಗ್ತಾ ಇದೆ, ಈ 3 ವಿಚಾರಗಳು ಗೊತ್ತಾಗುತ್ತೆ ಅನ್ನೋದು ಇದೊಂದು ಸಿದ್ಧಿ. ಈ ಸಿದ್ಧಿ ಯಾರಲ್ಲಿ ಇರುತ್ತೆ ಅಂದರೆ ಭಗವಂತನಲ್ಲಿ ಸಂಪೂರ್ಣವಾಗಿರುತ್ತೆ. ಭಗವಂತನಲ್ಲಿ ಈ ಸಿದ್ಧಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ, ಮಹಾವಿಷ್ಣುವಿನಲ್ಲಿ ಈ ಸಿದ್ಧಿ ಪೂರ್ತಿಯಾಗಿರುತ್ತೆ. 100/100 ಅಂತವಲ್ಲ ಹಾಗೆ. ಮತ್ತು ಮಹಾಪುರುಷರಲ್ಲಿ ಅವರ ಸಾಧನೆಗೆ ಅನುಗುಣವಾಗಿ ಇರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ, ನಾನು ಕೆಲವು ಸಲ ಕೆಲವು ವಸ್ತುಗಳಲ್ಲಿ ವಿಶೇಷ ವಿಭೂತಿಯಿಂದ ಇರ್ತೇನೆ. ಉದಾಹರಣೆಗೆ ಬ್ರಾಹ್ಮಣರಲ್ಲಿ ಅಂದರೆ ಬ್ರಹ್ಮಜ್ಞಾನಿಗಳಲ್ಲಿ. ಆಮೇಲೆ ಅವರು ಉದಾಹರಣೆ ಹೇಳ್ತಾರೆ ಅಶ್ವತ್ಥ ಮರದಲ್ಲಿ. ನೀವು ಅಶ್ವತ್ಥ ಮರದ ಸ್ಪೆಷಾಲಿಟಿ ಏನು ಗೊತ್ತಾ? ಅಶ್ವತ್ಥ ಮರಕ್ಕೆ ನಾವು ಯಾಕೆ ಸುತ್ತು ಹೊಡಿತೇವೆ? ಅಶ್ವತ್ಥ ಮರಕ್ಕೆ ನಮ್ಮ ಪಾಪವನ್ನು ಎಳೆದುಕೊಳ್ಳುವ ಶಕ್ತಿ ಇದೆ. ಅಶ್ವತ್ಥ ಮರಕ್ಕೆ ನಮ್ಮ ಪಾಪಗಳನ್ನು ಎಳೆದುಕೊಳ್ಳುವ ಶಕ್ತಿ ಇದೆ. ಅದಕ್ಕೆ ಏನು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ತಿಯಲ್ಲ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುವಂತ ಅದಕ್ಕೆ ಹೇಳೋದು. ಆಮೇಲೆ ಹೀಗೆ ಭಗವಂತ ಹೇಳ್ತಾನೆ, ನನ್ನಲ್ಲಿ ನಾನಾ ರೀತಿಯ ವಿಭೂತಿಯಿಂದ ನಾನು ತೋರಿಸ್ಕೊಳ್ತೇನೆ, ಎಲ್ಲ ಸಿದ್ಧಿಗಳು ನನ್ನಲ್ಲೇ ಇದೆ ಅಂತ ಹೇಳಿ ಮುಂದುವರಿತಾ ಭಗವಂತ ಹೇಳ್ತಾನೆ. ವರ್ಣಾಶ್ರಮದ ಬಗ್ಗೆ ಹೇಳ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು 4 ವರ್ಣಾಶ್ರಮಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದ್ರ ಬಗ್ಗೆ ಹೇಳ್ತಾನೆ. ಬ್ರಾಹ್ಮಣ ಅಂದರೆ ಯಾರು? ಈಗ ವೇದಗಳ ಪ್ರಕಾರದಿಂದ ಮುಖದಿಂದ ಬ್ರಾಹ್ಮಣ ಬರ್ತಾನೆ, ಕಾಲಿನಿಂದ ಶೂದ್ರ ಬರ್ತಾನೆ, ತೊಡೆಯಿಂದ ಕ್ಷತ್ರಿಯ ಬರ್ತಾನೆ, ಹಾಗೆ ವೈಶ್ಯ ಬರ್ತಾನೆ, ಹೀಗೆಲ್ಲ ಬರುತ್ತೆ. ಅಂದರೆ ನಿಜವಾದ ರೀತಿಯಲ್ಲಿ
ಯಾರಿಗೆ ದೇವರಲ್ಲಿ ನಂಬಿಕೆ ಇದೆಯೋ, ಇಂದ್ರಿಯ ನಿಗ್ರಹ ಇದೆಯೋ, ತಪಸ್ಸು ಇದೆಯೋ, ಶುದ್ಧತೆ ಇದೆಯೋ, ತೃಪ್ತಿ ಇದೆಯೋ, ಕ್ಷಮಾಗುಣ ಇದೆಯೋ, ಒಂದೇ ರೀತಿಯಲ್ಲಿ ಒಳಗೂ ಹೊರಗೂ ಇರ್ತಾನೆಯೋ, ದಯೆ ಸತ್ಯ ಯಾರಲ್ಲಿ ಇದೆಯೋ ಅವನು ಬ್ರಾಹ್ಮಣ ಅಂತ ಹೇಳ್ತಾನೆ. ಯಾರಿಗೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಸ್ಥಿರತೆ ಜಾಸ್ತಿ ಇರುತ್ತೋ, ಸಹಿಸುವ ಶಕ್ತಿ ಜಾಸ್ತಿ ಇರುತ್ತೋ, ಭಗವಂತ ಮತ್ತು ಬ್ರಾಹ್ಮಣರಲ್ಲಿ ಪೂಜ್ಯ ಭಾವನೆ ಇರುತ್ತೋ ಅವರು ಕ್ಷತ್ರಿಯ ಅಂತ ಹೇಳ್ತಾರೆ. ಯಾರಲ್ಲಿ ದೇವರಲ್ಲಿ ನಂಬಿಕೆ, ದಾನ ಧರ್ಮದಲ್ಲಿ ನಂಬಿಕೆ, ಬ್ರಾಹ್ಮಣರಲ್ಲಿ ಭಕ್ತಿ ಇರುತ್ತೋ ಅವನು ವೈಶ್ಯ ಅಂತ ಹೇಳಿ, ಬ್ರಾಹ್ಮಣರಲ್ಲಿ ಗೋವುಗಳಲ್ಲಿ ಸೇವೆ ಮಾಡೋದು ಆಸಕ್ತಿ ಇರೋರನ್ನು ಶೂದ್ರ ಅಂತ ಹೇಳಿ, ಈ 4 ವರ್ಣ ಹೇಳಿ ಭಗವಂತ ಹೇಳ್ತಾನೆ. ಇನ್ನೊಂದು ವರ್ಣ ಇದೆ ಚಾಂಡಾಲ ಅಂತ. ಈ ಚಾಂಡಾಲ ಅಂದರೆ ಪೂರ್ತಿ ಉಲ್ಟಾ, ಏನು ಶುಚಿ ಇಲ್ಲ, ಯಾವಾಗಲೂ ಸುಳ್ಳು ಹೇಳೋದು, ದೇವರಲ್ಲಿ ನಂಬಿಕೆ ಇಲ್ಲ, ಕಳ್ಳತನ ಮಾಡೋದು, ಆಚಾರ ಇಲ್ಲ, ವಿಚಾರ ಇಲ್ಲ, ಕಾಮ ಕ್ರೋಧ ಲೋಭ ಮೋಹಗಳಿಂದ ಜೀವನ ನಡೆಸುವ ಯಾವುದೇ ವ್ಯಕ್ತಿ ಅವನು ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು, ಅವನು ಚಾಂಡಾಲ ಆಗ್ತಾನೆ ಅಂತ ಹೇಳ್ತಾನೆ. ಮುಂದುವರಿತಾ ಹೇಳ್ತಾನೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸದ ಗ್ರೇಡ್ ಏನು ಅಂದರೆ, ಬ್ರಹ್ಮಚರ್ಯ ಹೃದಯದ ಸ್ಥಾನವನ್ನು ಕೊಡ್ತಾರೆ, ಗೃಹಸ್ಥ ಧರ್ಮಿಗೆ ತೊಡೆಯ ಸ್ಥಾನವನ್ನು ದೇಹದಲ್ಲಿ ಕೊಡ್ತಾರೆ, ವಾನಪ್ರಸ್ಥನಿಗೆ ವಕ್ಷಸ್ಥಳ ಕೊಡ್ತಾರೆ, ಸನ್ಯಾಸಿಗೆ ತಲೆಯ ಸ್ಥಳವನ್ನು ಭಗವಂತ ಕೊಡ್ತಾನೆ. ಅಂದರೆ ಅತೀ ಶ್ರೇಷ್ಠವಾದ ಜಾಗವನ್ನು ಸನ್ಯಾಸ ಧರ್ಮಕ್ಕೆ ಕೊಡ್ತಾರೆ. ಗೃಹಸ್ಥ ಧರ್ಮದಲ್ಲಿ ಬ್ರಾಹ್ಮಣರಿಗೆ 6 ಕರ್ಮ ಇದೆ ಅಂತ ಹೇಳ್ತಾರೆ. ದಾನ ತೆಗೆದುಕೊಳ್ಳುವುದು ಮತ್ತು ದಾನ ಮಾಡುವುದು, ಅಧ್ಯಯನ ಮಾಡುವುದು ಮತ್ತು ಅಧ್ಯಯನ ಮಾಡಿಸುವುದು, ಯಜ್ಞ ಮಾಡುವುದು ಮತ್ತು ಯಜ್ಞ ಮಾಡಿಸುವುದು. ಉಳಿದ ಕ್ಷತ್ರಿಯರಿಗೆ, ವೈಶ್ಯರಿಗೆ ಮತ್ತು ಶೂದ್ರರಿಗೆ ಇವರನ್ನು ತ್ರಿಕರ್ಮಿಗಳು ಅಂತ ಹೇಳ್ತಾರೆ. ಈ ತ್ರಿಕರ್ಮಗಳಿಗೆ ದಾನ ಕೊಡುವುದು, ತೆಗೆದುಕೊಳ್ಳಬಾರ್ದು, ಅಧ್ಯಯನ ಮಾಡುವುದು, ಮಾಡಿಸಬಾರ್ದು, ಯಜ್ಞ ಮಾಡುವುದು ಅಂದರೆ ಬ್ರಾಹ್ಮಣರನ್ನು ಮುಂದಿಟ್ಕೊಂಡು ಮಾಡುವುದು ಅಂತ ಹೇಳ್ತಾನೆ. ಭಗವಂತ ಕೊನೆಗೆ ಹೇಳ್ತಾನೆ, ನಿನಗೆ ಬ್ರಾಹ್ಮಣ ದೇಹವನ್ನು ಕೊಟ್ಟದ್ದು ಯಾಕಂದರೆ ಸವಿಸುವುದಕ್ಕೆ. ಏನು ಸವಿಸುವುದಕ್ಕೆ? ನಿನ್ನ ಇಡೀ ದೇಹವನ್ನು ಪುಣ್ಯ ಕಾರ್ಯಗಳಿಗೆ ಸವಿಸುವುದಕ್ಕೆ ಸರ್ವಶ್ರೇಷ್ಠವಾದ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದೇನೆ. ಅಂದರೆ ಅದರ ಅರ್ಥ ಏನು ಅಂದರೆ, ನೀನು ನನಗೆ ತುಂಬ ಹತ್ರ ಇದೆಯಾ, ಇನ್ನೂ ಸ್ವಲ್ಪ ಮುಂದುವರೆದ್ರೆ ನೀನು ಮೋಕ್ಷಗಾಮಿ ಆಗ್ತೀಯಾ. ಹಾಗಾಗಿ ನೀನು ಮಾತ್ರ ಮೋಕ್ಷಗಾಮಿ ಆಗೋದಲ್ಲ, ಉಳಿದವರನ್ನು ಅರ್ಹರನ್ನಾಗಿ ಮಾಡು, ನೀನು ಅಧ್ಯಯನ ಮಾಡು ಮತ್ತು ಅವರಿಗೆ ಉಪದೇಶಿಸು ಅಂತ ಹೇಳ್ತಾರೆ. ಸನ್ಯಾಸ ಧರ್ಮ ಹೇಳ್ತಾ ಭಗವಂತ ಹೇಳ್ತಾನೆ, ಕೆಲವು ವಿಚಾರ ಹೇಳ್ತಾನೆ. ನಾವು ಮುಂದೆ ಹೋಗಿ ಮುಂದೆ ಕಾಲಿಡುವಾಗ ನೋಡ್ಕೊಂಡು ಕಾಲಿಡಬೇಕು, ನೀರು ಕುಡಿಯುವಾಗ ಅದನ್ನು ಶುದ್ಧ ಮಾಡಿ ಸೋಸಿ ಕುಡಿಬೇಕು, ಮಾತಾಡುವಾಗ ಸತ್ಯವನ್ನು ಮಾತ್ರ ಮಾತಾಡಬೇಕು, ಮನಸ್ಸು ಶುದ್ಧ ಮಾಡಿಕೊಂಡು ಕರ್ಮವನ್ನು ಮಾಡಬೇಕು, ಯಾರನ್ನು ಯಾವುದೇ ಕಾರಣಕ್ಕೂ ದ್ವೇಷಿಸಬಾರದು. ನಾವು ಕರ್ಮ ಮಾಡುವಾಗ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ನಮ್ಮ ಸ್ವಂತ ಇಚ್ಛೆಯಿಂದ ಇಷ್ಟಪಟ್ಟು ಕರ್ಮ ಮಾಡಬೇಕು ವಿನಃ ಬೇರೆಯವರ ಬಲವತ್ವಂತಕ್ಕಾಗಿ ಕರ್ಮ ಮಾಡಬಾರ್ದು. ಅದನ್ನು ಪ್ರಾಣಾಯಾಮ ಅಂದರೆ ಶುದ್ಧ ಮಾಡಿ ಪ್ರಾಣಾಯಾಮ ಮಾಡೋದು ಅಂದರೆ ಏನು? ಮನಸ್ಸನ್ನು ಶುದ್ಧ ಮಾಡೋದು ಅಂತ ಅರ್ಥ. ಪೂಜೆ, ಹೋಮ, ಜಪ ಮುಂತಾದ ಎಲ್ಲ ಧಾರ್ಮಿಕ ಕರ್ಮಗಳನ್ನು ಮಾಡುವ ಮೊದಲು ಮನಸ್ಸನ್ನು ಶುದ್ಧ ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಆದ್ಮೇಲೆ ಇಲ್ಲಿಯ ತನಕ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡೆವು. ಇನ್ನು ಇದರಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಸದ್ಯಕ್ಕೆ ನಾನು ಈ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತೇನೆ. ಮುಂದುವರಿದು ಇನ್ನೊಂದು ವಿಡಿಯೋದಲ್ಲೂ ಇದೇ ವಿಚಾರವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ ತತ್ ಸತ್. ಶ್ರೀಕೃಷ್ಣಾರ್ಪಣಮಸ್ತು.